ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಎಲ್ರಿಗೂ ನಮಸ್ಕಾರ. ನಾನ್ಯಾರಂದೇಳಿ ಗೊತ್ತಾಯ್ತಲ್ದ ಅಲ್ಲ ಅಣ್ಣಪ್ಪ ಮಾಸ್ಟರ್. ನೀವು ಹೋದ ವರ್ಷ ನನ್ನನ್ನೆಲ್ಲ ಕೊಂಡಿರಲ್ಲ ಅಲ್ಲ. ನಾನೀಗ ಹೋದ ವರ್ಷದ ಮಾಸ್ಟರ್ ಕೆಲಸ ಬಿಟ್ಟೆ. ಹೋದ ವರ್ಷದ ಮಕ್ಕಳ ಬ್ಯಾಚ್ ಒಂದು ಸಿಕ್ಕಿ ನನ್ನ ಜೀವಮಾನವೇ ಅಂತಿ ಮಾಡಿಕೊಟ್ಟು ಅದಕ್ಕೆ ಅವ್ರು ರಗಳಿಯೇ ಬೇಡ ಅಂದೇಳಿ ಶಾಲೆ ಕೈದು ಮಾಡಿ ಈಗ ಮನೆಗೆ ಒಂದು ಟ್ಯೂಷನ್ ಕ್ಲಾಸ್ ಓಪನ್ ಮಾಡೋದಂದೇಳಿ ಮಾಡಿದೆ. ರಗಳಿ ಇಲ್ಲ ಅಲ್ದ ಹಂಗಂದ್ರೆ ಏನೋ ಒಂದು 4-5 ಮಕ್ಕಳ ಹೆಂಡತಿ ಹತ್ರ ಹೆಸರು ಕೊಟ್ಟಿಗೆ ಹೋಯ್ತು ಅಂದ್ರೆ ಕಾಮ ಎಂತ ತಗೊಂಡು ಅಲ್ಕಂಡು ಇದೇ ನಂಗೆ ಆತಿಲ್ಲ ಅಂದು. ಇಲ್ಲಿ ಧೂಳು ಇಲ್ಲ ಕಸ ಅವನಿಗೆ ಎಷ್ಟು ಹೇಳ್ರು ಅಷ್ಟೇ ಮಾರ್ರ. ಅವ ನಂಗೆ ಇದು ಕಸ ಧೂಳು ಇತ್ತಲ್ಲ ಇದೇನು ಮನೆ ಕೆಲಸದಲ್ಲಿ ಇಲ್ಲ ನೋಡಿ ಎಲ್ಲ ಇದ್ದ ಪುಣ್ಯಾತ್ಮನ ಹತ್ರ ಗಣಪತಿ ಮಾಡಂದ್ರೆ ಅವನ ಅಪ್ಪನ ಮಾಡೋನ ಅಪ್ಪನ ಎಲ್ಲ ಸತ್ತಿನೇನು ಬೆಳಗಾ ಮುಂಚಿದ ಕೊಂಡ ಕಾಮ್ಗಿದ್ ನಾವ ವೈಕುಂಠ ಏ ವೈಕುಂಠ ನಮಸ್ಕಾರ ನಮಸ್ಕಾರ. ಅಲ್ಲ ನಿಂಗೆ ಬಾಸಿ ಬಪ್ಪದ ಕೊಯ್ದಾಯ್ತಾ ಎಂತ ಮಾರ? ನಾನು ಬೆಳಗ್ಗೆ ಮುಂಚೆ ಎಂತ ಹೇಳಿದೆ ಹೇಳಿ ನಿಂಗೆ? ನೀ ಎಂತ ಹೇಳಿರಿ? ಇಲ್ಲೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಬೋರ್ಡ್ ಎಲ್ಲ ಒರೆಸಿ ಇಡು ಕೇಳಿರಿ ಅಲ್ದ? ಹೌದು. ಅದಕ್ಕೆ ನಾನು ಬೆಳಗ್ಗೆ ಮುಂಚೆ ಬೇಗ ಎದ್ದು ಮುಖ ತೊಳೆದೆ. ಇಲ್ಲಪ್ಪ ಅದು ಕೊಂಡು ಚಾ ಕುಡ್ದೆ. ನಿನ್ ಕೊಂಡ್ಸ ಯಾವ್ದಳಿ ನಂಗೆ ಗೊತ್ತಿಲ್ಲ. ಇಲ್ಲಿ ನೆಲ ಒರೆಸ ಬಂದ ನೆಲ ಒರೆಸಿ ಪೋರ್ಸಿಗೆ ನಿಮ್ಮ ಕೋಳಿ 2 ಪಾಲ ಎಂತ ನೆಲ ಒರೆಸ ಕೋಲೆ. ಅದಕ್ಕೆ ಆ ಕೋಲ್ ಬಿಸಾಕಿ ಬ್ಯಾಟಿಗೆ ಒಂದು ಹೊಸ ಕೋಲ್ ಇಟ್ಕೊಂಡ ಭತ್ತ ಇದ್ನ ಕೋಲ್ ಪ್ರೀತಮ್ಮಣ್ಣನ ಮನೆ ಇತ್ತಲ್ಲ ಪ್ರೀತಮಣ್ಣ ಬಾಬಾ ಅಂತಿದ್ರೆ ಮತ್ತ ಅವ್ರಿಗೆ ಬೇಜಾರಾಗ್ತಾಗಂದೇಳಿ ಅವ್ರ ಮನೆಗೆ ಒಂಚೂರು ಕಣ್ ಚಾ ತಕೊಂಡ ನಿಮಗೊಂದು ಹಾಲು ಚಾ ಹಿಡ್ಕೊ ಬಂದಿ. ಚಾ ಕುಡಿದಿ ಅಷ್ಟೇ. ಇನ್ನು ಚಾ ತಗ ತೋಡಿ ಹಾಕತ್ತೆ. ಇರ್ಲಿ ಎಂತೂ ಅಲ್ಲಿಂದ ತಗಿಂದಲ್ದ ಕೊಡ ಎಲ್ಲಿ ಚಾ ತೋಡಗಿತ್ತು ಒಯ್ದೈತಿ ನೆಕ್ಕೊಂಡ ನಾಯನ ಅದು ಬೇರೆ ಹೇಳ್ಕ ಅಂತ ಹೋಯ್ಕೊಂಡ ನೀ ಎಂತದೇ ಹೇಳ ಇತ್ಲ ನಿನ್ ಕುಡ್ತ ಮಾತ್ರ ಜಾಸ್ತಿ ಎಂತ ಜಾಸ್ತಿಯಾ? ಮತ್ತ ಕುಡಿದ್ರೆ ಎಂತ ತಣಿ ಗೊತ್ತಿತ್ತ ನಿಂಗೆ? ಎಂತ? ಅದು ಸ್ಲೋ ಪಾಯ್ಸನ್. ನಿಧಾನ ಸಾಯ್ತ್ರಿ ಅಣ್ಣ. ನಿಧಾನ ಸಾಯಿಸತ್ತ? ನಂಗೇನು ಗಡುಬೀಡು ಇಲ್ಲ. ನೀವಲ್ಲ ಹೊರ ಮೇಲೆ ನಾನು ಹಾಕಿ ಅಲ್ಲ ನೀನ ಟಿವಿ ಪೇಪರ್ ಇದೆಲ್ಲ ಓದುದು ಟಿವಿ ಕಮ್ದೆಲ್ಲ ಕೊಯ್ದು ಮಾಡಿದೆ ಎಂತ ಕಿಚ್ಚಿಡ ಇಲ್ಲಪ್ಪ ಹತ್ತಪ್ಪ ಆದ್ರೆ ಕೊಡ್ತಿರ್ ಕಣ್ ಎಂತ ಅಂದ ಸರಾಯಿ ಕುಡಿದ್ರೆ ಕರ್ಲು ತೂತತ್ ಲಿವರ್ ಹೊಟ್ಟಿ ಸೀರಿ ಹೊತ್ತು ಕಿಡ್ನಿ ಕಲಸ ಗೊತ್ತಿತ್ತ? ನೀವು ಸಾವುದಲ್ದೆ ನಿನ್ನ ನಂಬ್ಕೊಂಡೆ ಹೆಂಡತಿ ಮಕ್ಕಳನ್ನು ಹಾಳ್ಬೇಡಿ ಸಾಯ್ತು. ಎಂತ ಮಾಸ್ಟ್ರೆ ಪೇಪರ್ ಬಂದಿತ್ತ? ಹೌದಾ? ಕುಡಿದ್ರೆ ಕರ್ಲು ಹೊಟ್ಟಿ ಅತ್ತ ಕಿಡ್ನಿ ಕೆಲಸ ಅಂತ ಲಿವರ್ ಹೊಟ್ಟಿ ಸೀರಿ ಹೊತ್ತ ಬಿಡ್ತೆ ಮಾಸ್ಟರ್ ಬಿಡ್ತೆ ಇವತ್ತಿನ ಬಿಡ್ತೆ. ಸರಾಯಿ ಕುಡ್ದಲ್ಲ ಪೇಪರ್ ಓದುದು
ನಡೆಯಬಲ್ಲ ಚಂದವರೆಲ್ಲ ಜಾಣರಲ್ಲ. ತಗದಿಮಿ ಬಡಿದರೆ ಆಗ ನೋಡಿ ರಾಗ ಹಾಡುವರಲ್ಲ. ಎಂತಾಯ್ತು ನಿಂಗೆ? ನೀನು ಒಂದು ಬದಿ ಮರ್ತಿದ್ದಲ್ಲ ಆ ನಮ್ಮನೆ. ಎಂತಾಯ್ತು ನಿಂಗೆ? ನಾವಲ್ಲ ಇಷ್ಟು ಖುಷಿ ಖುಷಿ ಎಂಜಾಯ್ ಮಾಡ್ತಿದ್ ಮರೆ. ನಿನ್ ಮೂಗ ಆ ನಮ್ಮನೆ ಇಳಿತಾಳೆ. ಮತ್ತೆ ನಿನ್ನೂ ಗೊರ್ಸೋದ ಸತ್ಯ ದೇವ್ರಣ್ಣೆ ಹೇಳ್ಕೊಂಡೇಳಿ ಹೇಳ್ರ. ನಂಗೆ ಶಾಲೆಗೆ ಹೋಗ್ತಂದ್ರೆ ಅತಿಲ್ಲ, ಅದ್ರಾಗೂ ಸರಿ ಸಮ ಶಾಲೆಗೆ ಹೋದನಲ್ಲ. ಅದ್ರಾಗೆ ಈ ಕಿಚ್ಚಿಡ್ದ ಅಪ್ಪ ನನ್ನ ತಗೊಂಡು ಟ್ಯೂಷನ್ ಕ್ಲಾಸ್ ಯಾಕೆ? ಹಾ, ಅವ್ರೇನ್ ಗನಾರ ಮಾರಯ್ಯ. ಅವ್ರಾಗಳಿ ಶಾಲೆ ಹೊಪ್ಪತ್ತಿಗೆ ಎಲ್ಲಿ ಮಾಲಾಡಿಕೇರಿ ಮದ್ರಿಕೀರಿ ಪಳಿ ತೋಡಗೆಲ್ಲ ಹೊಕ್ಕೊಂಡ ಶಾಲೆ ಬಿಡುವತ್ತಿ ಶಾಲೆ ಮಕ್ಳೊಟ್ಟಿ ಮನೆ ಹೊತ್ತಿದ್ರ. ಅದೇ ನಂಗೀಗ ನೀ ಶಾಲೆಗೂ ಹೋಗ ಟ್ಯೂಷನಿಗೂ ಹೋಗ, ನಂಗೆ ಹೋಗ್ಬಿಟ್ಟು ಇಷ್ಟ ಇಲ್ಲ ಸತ್ಯ. ಏ ಯೋಗಿ, ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಂಡ ಮರೆಯ. ಅವ್ರು ಆಗಳಿಕೆ ಅಲ್ಲೂ ಗಮ್ಮತ್ ಮಾಡ್ರೆ, ನಾವು ಈಗಳ ಇಲ್ಲ ಜಾಲಿ ಮಾಡುವ. ಹೌದಾ? ಹೌದಾ? ಜ್ವಾಲಿ ಜ್ವಾಲಿ ಗಾಳಿ ಗಾಳಿ. ರಾಜು ಕಾಣ ಕಾಣ ಎಷ್ಟು ಚಂದ ಅಲ್ಲ? ಹೌದೌದ. 2 ಕೋಟಿ ಲಪ್ಪ ಹಾಕಿ 1 ಕೋಟಿ ಬಣ್ಣ ಮಾಡ್ರೆ ನಮ್ಮ ಟ್ಯೂಷನ್ ಕ್ಲಾಸ್ ಅಷ್ಟು ಚಂದ ಆಗ್ತಲ್ದನ. ಇವನೇ ಮರ್ರ ಮಾತಾಡ್ರೆ ಬರೀ ಗಾರಿ ಬೈಟ್ ಸುದ್ದಿ ಬಿಟ್ಟರು ಬೇರೆ ಎಂತ ಇಲ್ಲ. ಇವನ ಅಪ್ಪ ಒಂದು ಹಾರ್ಡ್ವೇರ್ ಕೆಲಸ ಮಾಡ್ಕೊಯ್ ಇವನಿಗಿದೇ ಪಂಚಾಯತಿ. ನಾನು ಹೇಳದ್ದ ನಮ್ಮ ಶ್ರುತಿನ ಕಾರಣ ಅನ್ನೋದು. ಕಳೆದ ವರ್ಷ ಕಾಮತಿ ಕಾಲು ಹೊಡಿತಿ, ಈ ವರ್ಷ ಏನೇ ಇಲ್ಲ ಮಾತ್ರ ಉಂಡಿ ಕಡುಕೊಂಡಾಗ. ಹೋದ ವರ್ಷ ಬಿಡ್ಲ, ಈ ವರ್ಷ ಶುರು ಮಾಡ್ಕೊಂಡ್ಯಾ? ಅಯ್ಯೋ ದೇವ್ರೆ, ನಾವು ಗುಡ್ಡಿ ಶಾಲೆಗೆ ಬಿಡ್ಲ, ಇನ್ನು ಪ್ಯಾಟಿ ಶಾಲೆ ಬಿಡುತ್ತಾ? ಆದ್ರೆ ಏನೇ ಇಲ್ಲ ಬರತ್ತೆ, ಈ ವರ್ಷ ಮಾತ್ರ ಒಳ್ಳೆ ಪೂರಿ ಒಬ್ಬಿ ಭಾರಿ ಚಂದ ಇದೆ. ಹೇಗಂಡೆ ನಿಂಗೆ ಮನೆಗೆ ಪಾರ್ವತಕ್ಕ ಕೂಡ ಕೂದಿಲ್ಲ ಏಕಂತ ಹಂಗೈ ಒಣಗಡಿ ಮೀನ್ ಕಂಡಾಗ ಇದೆ. ಹಿಂಗ್ ಒಣಕಾಗೆ ಇಟ್ಕೊಂಡ ಎಲ್ಲರೂ ಹಂಗೇನಾ? ಅಯ್ಯೋ ಮರ್ತಿ, ನಾ ಚಂದಿಲ್ಲ. ನನ್ನ ಅಮ್ಮ ಅಂತ ಹೇಳ್ತದ ಹೋಯ್ತಾ, ಇಡೀ ಮಾರ್ಕೋಡೆಗೆ ನನ್ನಷ್ಟು ಚಂದ ಇದ್ದಾರೆ ಯಾರು ಇಲ್ಲ. ನೀ ಚಂದುವ ತೊಂಡಿ ಚಪ್ರ ನಿಲ್ಸು ಬೆಚ್ಚಪ್ಪನ ಕಡೆಗಿದ್ದೆ. ಸುದ್ದಿ ನೀ ಏನೇ ಬೇಕಾರೆ ಹೇಳ, ಬೆಚ್ಚಪ್ಪ ಹೇಳ ಕಿಚ್ಚಪ್ಪ ಎಂತ ಬೇಕಾರೆ ಹೇಳ. ಆದ್ರೆ ನನಗೆ ಮಾತ್ರ ನೀನ್ ಮಾತ್ರ ಚಂದ ಚಂದ, ಇನ್ನಷ್ಟು ಚಂದ ಮಾತ್ರ ಯಾರೂ ಇಲ್ಲ ನಂಗೆ ಗೊತ್ತಲ್ಲ. ಈ ವರ್ಷ ನಾನು ಅಷ್ಟಪ್ಪ ಚಂದ ಇದ್ದ ಹಂಗಾರೆ. ಮಾದಾ ಥ್ಯಾಂಕ್ಸ್. ಎಲ್ಲಿ ಹಡಿ ಬಳುವಿಗಳೆಲ್ಲ ನಿಮ್ಮ ಮಾಸ್ಟರ್ದು ಒಂದು ಹೆದರಿಕೆ ಇಲ್ಲ ಎಂಥದವ್ರು ಇತ್ತ. ನಾನೆಲ್ಲರೂ ಮಾಸ್ಟರ್ ಹಾಕಿ ಇತ್ತ ಕಾಲಾಗ ಹಾಕ ತೊಳೆದು ಜಪ್ಪಿ ಚಾರ್ಸಿ ಹಾಕ್ತಿದ್ದೆ. ಹೆಸರಂಡಿ ಅದಲ್ಲ ಸುಮ್ಮನೆ ಕೂಗೋಣ. ಮಾಸ್ಟರ್ ಬಾಪ್ ಹೋಗ್ತಾ ಇದ್ದೆ ಸುಮ್ಮನೆ ಕೂಗೋಣ. ನಿಮ್ಗೆಲ್ಲ ಉಂಡಿ ಉಂಡಿ ಮಾಡ್ಕೊಬತ್ತೆ ಉಂಡಿ ಉಂಡಿ ತಿನ್ನೋದು ನಾವು ಬಾಲಡಿ ಮಕ್ಕಳನ್ನ. ಯಾವನವ ಕರೆದವನೇ ಹೋಗ್ಕೊಂಡಣ್ಣ ಹೋಗ್ಕೊಂಡಣ್ಣ, ಎಂದ ಎಲ್ಲರೂ ಬಂದಿರಲ್ಲ, ಬಾಲು ಬರ್ಲೆ ಹೋಗ್ಕೊಂಡಣ್ಣ. ಯಾವನವ ಯಾವ ಬಾಲ ಲೌಡಕ್ಕೆ ಬಾ.
ನಿನಗೆ ಹೆದರಿಕೆ ಎಂಬುದೇ ಹೋಯ್ತಾ ನಿಂಗೆ? ಅಲ್ಲ ಆ ನಮ್ಗೆ ಕೆಲಸ ಇತ್ತು ಒಳಗೆ, ಇಲ್ಲಿ ಮಕ್ಕಳ ಹತ್ರ ಬಂದ್ಕೊಂಡು ಹಡಿ ಮಾಡೋ ಶುರು ಮಾಡ್ದೆ ಇಲ್ಲ ಅವಳು. ಅಲ್ಲ ನಮಸ್ತೆ ನಮಸ್ತೆ. ಮಾದ, ರಾಜು, ನೀರು, ಸತ್ಯ, ಯೋಗಿ, ಶ್ರುತಿ, ನಿಮ್ಮ ರಗಳಿಯೇ ಬೇಡ ಅಂದಳಿ ನಾನು ಶಾಲೆಗೆ ಕೈದು ಮಾಡ್ರು. ಇಲ್ಲ ನೀವೇ ಬಂದ್ರಿ ಮರಾಯ. ಬೇಡ, ನನ್ನ ಹತ್ರ ಆತಿಲ್ಲ. ನಿಮ್ಮ ರಗಳಿ ತಡು ಕೇಳಿದೆ ನಾನು ಅಲ್ಲೇ ಕೈದು ಮಾಡಿದೆ. ನಾನು ಟ್ಯೂಷನ್ ಕ್ಲಾಸ್ ಕೈದು ಮಾಡ್ದೇನ ದೊಡ್ಡ ಕೆಲಸ ಅಲ್ಲ ನಂಗೆ. ಟ್ಯೂಷನ್ ಕ್ಲಾಸು ಬೇಡ, ಎಂತ ಬೇಡ. ಇವತ್ತಿಂದ ಟ್ಯೂಷನು ಇಲ್ಲ, ಎಂತ ಇಲ್ಲ. ನೀವೆಲ್ಲ ಮನೆಗೆ ಹೋಗಿ. ಕೂತ್ಕೊಳ್ಳಿ. ಸರ್ ಸಾರಿ ಸರ್, ಸಾರಿ ನಮಗೀಗ ಬುದ್ಧಿ ಬಂತು ಸರ್. ಭಾರಿ ಒಳ್ಳೆ ಮಕ್ಕಳಾಯ್ತು. ಎಂತಾರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯ್ಲಿ ನೀವೆಲ್ಲ ಒಳ್ಳೆ ರಾಯರಿ ಅಂದಲ್ಲಿ ಒಪ್ಕೊಂಡ್ರಲ್ದ? ಹೌದು ಸರ್. ಆ ಮನ್ಸಿತ್ತಲ್ದ? ಹೌದು ಸರ್. ಆಯ್ತು ಎಲ್ಲ ಹೇಳಿ. ಪರಿವರ್ತನೆ ಎಂಬುದು ಜಗದ ನಿಯಮ. ಮನ್ಸ ಇದ್ದಂಗೆ ಕಾಲ ಕಾಲಕ್ಕೆ ಬದಲಾಗಿ ಬುದ್ಧಿನ ಚೇಂಜ್ ಮಾಡ್ಕೊಂಡ ಒಳ್ಳೇದಾಗ್ತಾ ಹೋಯ್ತು. ಹಾ ಎಲ್ಲ ಬಂದಿರಲ್ಲ? ಅಟೆಂಡೆನ್ಸ್ ಹಾಕಿ ಬಿಡ್ತೀನಿ. ಹಾ ರಾಘು, ರಾಜು ಬಂದಿದ್ದೀನಿ ಸರ್. ನೀರು ಬಂದಿದ್ದೀವಿ ಸರ್. ಶ್ರುತಿ ಬಂದಿದ್ದೀನಿ ಸರ್. ಯೋಗಿ ಇಲ್ಲಿದ್ದೆ ಸರ್. ಮಾದ ನಾನು ಬೈಂದೆ ಸರ್. ಸತ್ಯ ನಾನಿಲ್ಲಿದ್ದೆ ಸರ್. ಏ ನೀರು ಇದು ಸೌಂದರ್ಯ ಬರ್ಲೇನಾ ಸರ? ಆಯ್ನ ಬಗ್ಗೆ ಎಂತ ಕೇಂದ್ರಿ ಸರ? ನಾನು ಆಯ್ನ ಒಟ್ಟೆ ಟ್ಯೂಷನ್ ಬರ್ತಿತ್ತ, ನನ್ನೊಟ್ಟಿಗೆ ಅರ್ಧ ದೂರ ಬಂದಿದ್ದಾಳ. ಅಲ್ಲಿ ಸ್ವಾಮಿಯವ್ರ ಮನೆ ಹತ್ರ ಬಪ್ಪತ್ತೆಗೆ ಆ ಗುಡಿ ಸಾಲಿ ಕನಕರ್ ಮಾಸ್ಟರ್ ಮನೆ ಬಾಯಿ ಬೀಜಕ್ಕೂ ಕೊಯ್ದಾಳ ಸರ್ ಅವಳು. ಹೌದಾ? ದೊಡ್ಡ ಕಳ್ಳಿ ಸರ್ ಅವಳು. ಸರ ಬನ್ನಿ ಸರ್. ಬಂದ್ರು ಸಾರ್, ಬಂದ್ರು ಸಾರ್, ಶಕುಂತಲಾ ಬಂದ್ರು ಸಾರ್. ನೀನೇ ಶಕುಂತಲ ಬೇಡ, ನನ್ನ ಸೌಂದರ್ಯ. ಸೌಂದರ್ಯ 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 ಇಲ್ಲಿ ಬರಲ್ಲ. ನಿಧಾನ ಎಂತಕ್ಕೆ ತಡಾತ್ ಎಂತಕ್ಕೆ ಬಂದದ್ದ? ಅದೇ ಸರ, ಹಾ. ನಾ ಶಾಲೆ ಬರ್ಕೊಂಡು ಬೇಗ ಬಂದಿದ್ದೆ ಸರ್ ಟ್ಯೂಷನ್ ಕ್ಲಾಸಿಗೆ. ಹಾ ಬತ್ತ ಶಾಲೆ ಹತ್ರ ಹೋಲ್ಡ್ ಹಾಕಿ ಸರ್. ಹಾ. ಎಂತ ಬರ್ದಿದ್ಬಿಟ್ಟ ನಿಧಾನವಾಗಿ ಚಲಿಸಿ ನಡಿಬಾರ್ದು, ಅದಕ್ಕೆ ಅದನ್ನು ಕಂಡೆ ನಿಧಾನ ಬಂದೆ ಸರ್. ಅಯ್ಯೋ ಉಣ್ಣಸ್ತ್ರಿ, ಅದು ನಿಂಗೆ ಹಾಕದ ಬೋರ್ಡ್ ಅಲ್ಲ. ಮತ್ತೆ ಈಗ ಶಾಲೆ ಒಟ್ಟಾರದಾಗ ಸಣ್ಣ ಸಣ್ಣ ಮಕ್ಕಳು ಆಚಿಂದ ಈಚಿ ರೋಡ್ ಪಾಸ್ ಆತ್ವಾ. ನಾನು ಸಣ್ಣ ಅಲ್ಲ ಸರ್. ಹಂಗಲ್ಲ ಗಣ್ಣ, ಶಾಲೆಗೆ ಸಣ್ಣ ಸಣ್ಣ ಮಕ್ಕಳು ಪಾಸ್ ಆತ್ವಲ್ಲ, ಅದಕ್ಕೆ ವೆಹಿಕಲ್ನಾಗ ಕಂಡು ನಿಧಾನ ಹೋಯ್ಲಿ ಅಂದೇಳಿ ನಿಧಾನವಾಗಿ ಚಲಿಸಿ ಅಂದೇಳಿ ಬೋರ್ಡ್ ಹಾಕತ್. ಗೊತ್ತಾಯ್ತಾ? ಆಯ್ತಾಯ್ತು ಸರ್. ಹಂಗಾರೆ ಕಾಗೇರಿ ಡಿಗ್ರಿ ಕಾಲೇಜ್ ಹತ್ರ ದೊಡ್ಡ ದೊಡ್ಡ ಹೆಣ್ಮಕ್ಳು ಬರ್ತವಲ್ಲ, ಹಾ. ಅಲ್ಲ ಆ ಥರ ಬೋರ್ಡೇ ಇಲ್ಲ. ಸತ್ಯ, ಅಲ್ಲೆಲ್ಲ ಬೋರ್ಡ್ ಬೇಕಂತೇಳಿ ಇಲ್ಲಿಯ ಆ ಚಂದ ಚಂದ ಹೆಣ್ಮಕ್ಳು ಕಂಡು ಕೂಡಲೇ ಗಾಡಿ ಬೇಡ ಅಂದ್ರು ಸ್ಲೋ ಆಗ್ತ. ಓ ಅದಕ್ಕೆ ಹಂಗಾರೆ ನಂಬದಿ ರಿಕ್ಷಾ ಪೂರ ಸ್ವಾಪದಲ್ಲ. ಹೀಗಿದಕ್ಕೆಲ್ಲ ಮುಂದಿದ್ದ ಮತ್ತೆ ಏ ನೀವು ಯಾರ ಹಸ್ಬಾ ಇಲ್ಲ ಸಾಧು ಸಾಧು ಗಂಡು. ಹಾ ನಿನ್ನ ಹೆಸರೆಂತದ? ಸರ್, ಇವನ ಹೆಸರು ಅಂತ ಕೇಮ್ತಿದ್ರು, ನನ್ನ ಹತ್ರನೇ ಕೇಳಿ. ಇವನ ಹತ್ರ ಮಾತ್ರ ಕೇಮ್ಕಿಲ್ಲ. ನೀನು ಅವನು ಬಾಲ್ವಾ? ಅಲ್ಲಿ ದಮ್ಮ ಸರ್, ನಿಮ್ ಖಾಲಿ ಬೇಕಾದ್ರೆ ಬೀಳ್ತೇವೆ, ಇವನ ಹತ್ರ ಮಾತ್ರ ಕೇಳ್ಬೇಡಿ ಹೇಳಿದ್ರು. ಅವನು ಎಂಥದೇ ಆಗಲಿ, ಏನು ಬೇಕಾರ ಇಲ್ಲಿ ಅವನ ಹತ್ರನೇ ಕೇಳಿ ಅವನ ಹತ್ರನೇ ಉತ್ತರ ತಗೊಂತೀನ. ನೀನೀಗ ಹೋಗಿ ಕೂಕಂತೆ ಅಲ್ಲ ಇಷ್ಟು ಹೇಳ್ರಿ ನಿಮ್ಮ ಹಾನಿ ಬಾರ ಅನುಭವಿಸಿ. ಹೇಳು ನಿನ್ನ ಹೆಸರೆಂತದ? ಸರಿ,
ಬರ್ಕೊರಿ ಚಿಕ್ಕ ಹಾಕಿರಿ ಮಗಳ ಕಣ್ಣಿನ ತಮ್ಮ ಹಾಕಿರಿ ಮಗ ಶಾಗಡಿ ಕಿಟ್ಟ ಇಲ್ಲ ಹೇಳಿಯ ಸೂಚಿ ಸರ್ ಆಶೀರ್ವಾದ ಮಾಡಿ ಮಾಸ್ಟ್ರಿ. ನಿಮ್ಮ ಪಾದಕ್ಕೆರನ್ನ ಸಾಷ್ಟಾಂಗ ನಮಸ್ಕಾರ ಮಾಸ್ಟ್ರಿ. ಇರೋ ಆ ಪುಣ್ಯಾತ್ಮನ ತಗಡೆ ಕೂರ್ಸ್ಕೊಂಬಾರ ಆಯ್ತ. ನಾ ಮತ್ತೆ ನಿಮ್ಗೆ ಹೇಳಿಲ್ಲ. ಹಾ ರಾಜು ರಾಜು ನಿನಗೆ ಹೋದ ವರ್ಷ ಶಾಲೆಗೂ ಇದೇ ನಮ್ಮನೆ ನುಮ್ತಿದ್ದಣ್ಣ. ನುಮ್ಮದೆಯಾ ಅಡುಗೆ ಕರ್ದು ಸರ್ ನಿಮ್ಮ ಅಲ್ಲ ಈ ಸಲ ಆ ಸಲ ನಿಂದು ಎಕ್ಸಾಮ್ ಆಯ್ತಲ್ದನ. ಹೌದು ಸರ್. ಅದ್ರಾಗ ಎಷ್ಟು ಮಾರ್ಕ್ ಬಂದಿತ್ತು ನಿಂಗೆ? ಅಷ್ಟೇ ಅಲ್ಲ ನಾವು ಊರ್ ಮನೆಯವರಿಗೆಲ್ಲ ಖುಷಿಯಾಗಿ ಸ್ವಾಗತ ಪಂಚಗೆ ಅವಮಾನ ಮಾಡಿರ. ಅಷ್ಟೇ ಅಲ್ಲ ಕಾಲರ್ ಹತ್ತಿ ಕೊಟ್ಟಿರ ಎಂತ ಅಂತ್ಯ? ಹೌದಾ? ಎಂತದ ಅನ್ನ ಅವಮಾನ ಮಾಡೋದು ಅಲ್ದ, ಸನ್ಮಾನ ಮಾಡೋದು. ಕಾಲರ್ ಎತ್ತಿ ಕೊಟ್ಟದ ಅಲ್ಲ, ಸ್ಕಾಲರ್ಶಿಪ್ ಕೊಟ್ಟದ್ದು. ಭಾಷೆ ಬರ್ದಿರ್ ಬತ್ತೆ ಮಾರ. ಅಷ್ಟೇ ಅಲ್ಲ ಸರ, ನಾ ಸ್ವಾಗತ ಪಂಚ ಭಾಷಣ ಮಾಡಿದೆ. ನೀನ್ ಎಂತಕ್ಕೂ ಆಯ್ದಿದ್ದೇನೆ ಆತ ನಡಿ ಮಾಡಿದೆ ಮರ. ಇಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ನಂಗೆ ಭಾರಿ ಹೆಮ್ಮೆ ಆಗ್ತೈತಿ. ಹೆಂಗು ನೀನು ಅಲ್ಲಿ ಭಾಷಣ ಮಾಡಿದೆ ಅಲ್ದ? ಹೌದಾ? ನಾನು ಕೇಳಬೇಕು ಭಾಗ್ಯ ನಂಗಿಲ್ಲ. ಇವತ್ತೊಂದು ಭಾಷಣ ಹೋಯ್ಲಿ ನಿಮ್ಗೆ ಏನಂದ್ರೆ ಒಂದು ಭಾಷಣ ಮಾಡ. ಭಾಷಣ ಮಾಡ್ತೀಯ? ಭಾಷಣ ಮಾಡಣ್ಣ. ನಾನು ಚೂರು ನೀರು ಕುಡ್ಕೊಬತ್ತೀನಿ. ಫಸ್ಟ್ ಭಾಷಣ ಮಾಡಿ. ಮದ ಮಾಸ್ಟರ್ ಇದ್ರೆ ಬಿಲ್ಡಪ್ ತಕಮ್ಮ ಅನ್ಕಂಡ್ರೆ ಒಳ್ಳೊಳ್ಳೆ ಮಾಸ್ಟರ್ ಒಳ್ಳೆ ಕರ್ನಲ್ ಬಿಟ್ಟೆ ಮಾರ. ನನಗೆ ಬೊಜ್ಜ ಆಯ್ತು ಮಾರ. ಇದಕ್ಕೆ ಏನಾರು ಒಂದು ಐಡಿಯಾ ಐತ್ರಿ ಕೊಡ ಮಾರ. ಅಣ್ಣ ಈಗ ಭಾಷಣ ಮಾಡ ಅಂತ ಹೇಳದ್ದೆ ಅಣ್ಣಪ್ಪ ಅವ್ರು ನಮ್ ಕಣ್ಣಾಗಿದ್ದವರಿಗೆ ಪಾಠ ಮಾಡ್ರಲ್ಲ, ಅವ್ರು ಎಷ್ಟು ದೊಡ್ಡ ಬುದ್ಧಿವಂತರ. ಹೌದಾ ಅಣ್ಣ? ಈ ತಲೆ ಬಿಸಿ ತಕೊಂಡ್ಬೇಡ. ಅದು ಇದು ಇದು ಅದು ಸೇರ್ಸ್ಕೊಂಡ ಏನು ಹೆದರ್ಕೊಂಡೆ ಒಳ್ಳೆ ಮಾಡಿ ಮಾತಾಡು. ಸಾಕು ಇಲ್ಲ ದೇವರಿದ್ದ ಅಲ್ಲಿ ಕೊಟ್ಕೊಂಡು ಎದುರೇ ಇದ್ದ. ನಿನ್ ಕರ್ದ್ನ ಭಾಷಣ ಶುರು ನೋಡ್ದ ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ನೆರೆದಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೆ ಎದುರುಗಡೆ ಕುಳಿತಂತ ನಮ್ಮೂರಿನ ಹಿರಿಯ ನಾಗರಿಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ವಂದಿಸುತ್ತಾ, ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಇದನ್ನ ಮೊದಲು ನೋಡಿದ್ದು ನಮ್ಮ ಅಪ್ಪ ನೋಡಿ ಹೇಳ್ತಿದ್ರು ನಿನ್ನಲ್ಲೂ ಅದು ಇದೆ ಅಂತ ತೋರಿಸ್ಕೊಟ್ಟು ಅದನ್ನ ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಯ ತಮ್ಮ ಮಕ್ಕಳದನ್ನು ಬೆಳೆಸ್ಬೇಕು. ನಮ್ಮ ಅಪ್ಪಯ್ಯ ಯಾವಾಗಲೂ ಹೇಳ್ತಿದ್ರು ಯಾರಲ್ಲೂ ಇಲ್ಲದೆ ಇಪ್ಪುದ ಅದು ನಿನ್ನ ಹತ್ರ ಇತ್ತಂದ ಹೇಳಿ. ನಾನು ಅದು ನಂಬಲಿಲ್ಲ. ನನ್ನ ಜೂನಿಯರ್ಸ್ ಆದ ನಿಮ್ಗೆಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಟ್ಟೆ. ಅದು ನಿಮ್ಮಲ್ಲೂ ಇತ್ತ, ಆದ್ರೆ ಒಳಗಿತ್ತ. ನೀವು ಅದನ್ನ ಹೊರ ತೆಗೆದು ಪ್ರಪಂಚಕ್ಕೆ ತೋರ್ಸ್ಕ. ಅದೆಲ್ಲೋ ಮುಖ್ಯವಾಗಿ ನಮ್ಮ ಅಣ್ಣ ಪಾಟ್ರಿ ತೋರ್ಸ್ಕ. ಅಣ್ಣ ಪಾಟ್ರಿ ಇದನ್ನ ಕಂಡು ಖುಷಿ ಪಟ್ಟ ಇದೇ ತರ ಅವಾರ್ಡ್ ಕೊಟ್ರು. ಮಾನ್ ಸತ್ತನ ಎಲ್ಲರ ಭಾಷಣ ಮಾಡೋದು ಹಿಂಗೆ ಅಲ್ಲ. ಆಗಳಿಂದ ಅದು ಇದು ಒಳಗಿತ್ತು ಹಿಂಗಿತ್ತು ಅಂತಿಲ್ಲ. ಎಂತ ಅದು ಇದಂದ್ರೆ ಎಂತ ಟ್ಯಾಲೆಂಟ್ ನೀನು ಟ್ಯಾಲೆಂಟಿಗೆ ಇಷ್ಟೊತ್ತರೆಗೆ ಅದು ಇದೆ ಅಂದದ್ದ ಅಣ್ಣ. ಈಗ ರಾಮಾಯಣದ ಬಗ್ಗೆ ಪಾಠ ಮಾಡ್ತೆ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಆಯ್ತಾ? ಸರ ಆಯ್ತಾ? ಅಪ್ಪ ಇನ್ ಬಿಸ್ನೆಸ್ ಬೇರೆ ಡಲ್ ಇತ್ತು ಸರ. ಲಕ್ಷ ಎಲ್ಲ ಕೊಡಕಾತಿಲ್ಲ, ಒಂದು 100-500 ಬೇಕಾದ್ರೆ ಕೊಡುವ. ಎಲ್ಲಿಂದಲ್ಲ ಪತ್ರ ಮರ ಇಲ್ಲ ಲಕ್ಷ ಕೊಡೋದಂದ್ರೆ ದುಡ್ಡಲ್ಲ, ಗಮನವಿಟ್ಟು ಕೇಳ್ಕೊಂಡು
ಗೊತ್ತಾಯ್ತಾ? ಎಲ್ಲ ಸರಿ ಕೇಳಿ. ಈ ರಾಮಾಯಣ ನಡೆದ ತ್ರೇತಾಯುಗದಲ್ಲಿ ದಶರಥನು ಕೈಕೇಯಿಗೆ ಕೊಟ್ಟ 2 ವರವನ್ನು ಉಳಿಸ್ಲಿಕ್ಕೋಸ್ಕರ ರಾಮ ವನವಾಸ ಮಾಡ್ತಾ ಇದ್ದ. ಕಾಡಿನ ಮಧ್ಯೆ ಲಕ್ಷ್ಮಣ ಗುಡಿಸಲನ್ನು ಕೊಡ್ತಾ ಇಪ್ಪತ್ತಿಗೆ ರಾವಣನ ತಂಗಿಯಾದ ಶೂರ್ಪನಖಿಯು ಒಂದು ಮರದ ಕೆಳಗೆ ಮುನಿ ರಾವಣನ ತಂಗಿಯಾದ ಶೂರ್ಪನಖಿಯು ಒಂದು ಮರದ ಕೆಳಗೆ ಮನಿಕೊಂಡಿರ್ತಾಳ. ಆದಿನಾಯಕ ಜಯ ಹೇ. ನಿನಗೆ ಟ್ಯೂಷನ್ ಬಗ್ಗೆ ಇಷ್ಟ ಇದ್ರೆ ಬಾ, ಇಲ್ಲಿಯಾ ಮನೆಗೆ ಮನಿಕೋ. ತಪ್ಪಾಯ್ತು ಸರ್, ತಪ್ಪಾಯ್ತು, ಸಾರಿ ಸರ್. ನಿನ್ಗೆ ದುಡ್ಡು ಕೊಟ್ಟಿಲ್ಲ ಟ್ಯೂಷನ್ಗೆ ಕಳ್ಸೋದು, ನಿನ್ ನಿದ್ರೆ ಮಾಡೋಕಲ್ಲ. ಇಷ್ಟ ಇಲ್ಲ ಆತಿಲ್ಲ, ಪ್ಲೀಸ್ ಗೆಟ್ ಔಟ್. ತಪ್ಪಾಯ್ತು ಸರ್, ತಪ್ಪಾಯ್ತು. ಹಾ ಇರ್ಲಿ, ನಾ ಎಲ್ಲಿದ್ದೆ ಹೇಳ. ನೀವು ಚೂರ್ಪನಕ್ಕಿ ಹೊಟ್ಟೆ ಮರ್ನಾಡಿ ಮನೆ ಕಂಡಿದ್ರಿ ಅಲ್ಲ. ಶೂರ್ಪನಖಿ ನೀ ಗೊತ್ತಾ? ಆ ರಾವಣಗೆನ್ ಸಂತ ಇಳಿಸು ಎಂದು ತೋರಿ ಏನೇನಾದ್ರು. ನೀವು ಬದಲಾಯಿದ್ರೆ ನಾವು ನಂಬಿದಿ. ಈಗ ನಾಳೆ ಇವತ್ತಿಗೆ ಟ್ಯೂಷನ್ ಕ್ಲಾಸ್ ಮುಗಿಸುವ. ಈಗ ನಾಳೆ ಬಪ್ಪತ್ತಿಗೆ ಎಲ್ಲರೂ ಇದು ಹೋಮ್ವರ್ಕ್ ಮಾಡ್ಕೋಬರ್ರಿ, ಗೊತ್ತಾಯ್ತಾ? ಆಯ್ತು ಸರ್. ಹಾಂ ಹಾಂ, ಎಲ್ಲ ಹೊರಡಿ. ಸೌಂದರ್ಯ ಈ ಬೋರ್ಡ್ ಒಂದು ವರ್ಷಕ್ಕೆ ಹೋಗ್ಬೇಕಾ? ಆಯ್ತು ಸರ್. ಎಂತಾಯ್ತು ಮಗ? ಎಷ್ಟು ಹೋಯ್ತಿರ್ತಿ ಸರ್? ಕಣ್ಣಿಗೆ ಇದು ಐತ, ಹುಡಿ ಐತಾ? ಏನ್ ನಡೀತಿದೆ ಇಲ್ಲಿ? ಇದೇನು ಮನೆ ಅನ್ಕೊಂಡ್ರ ಪಾರ್ಕ್ ಅನ್ಕೊಂಡ್ರ? ಆರ್ತಿ, ನೀನ್ ಅಂದ್ಕೊಂಡಂಗೆ ಇಲ್ಲೆಂತ ನಡೀಲಿಲ್ಲ. ನೀನ್ ಎಲ್ಲಾದ್ರೂ ಅನುಮಾನ ದೃಷ್ಟಿಯಿಂದ ಕಾಣ್ಬೇಡ. ಸಾಕು ಬಾಯಿ ಮುಚ್ಚಿ. ಬೆಕ್ಕ ಕಣ್ಣು ಮುಚ್ಕ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಿಲ್ಲ ನೆನ್ಸ್ಕೊಂಡ್ರೆ. ನಿಮ್ಮ ಯಾಸ ಇದೆ, ನಾನು ಫಸ್ಟ್ ಕಾಮದಲ್ಲ. ಆರ್ತಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಕೊಂತ್ರು ಅಂತದ್ರಾಗ ಆ ಹೆಣ್ಣಿನ ಕಣ್ಣಿಗೆ ಕಸ ಬಿತ್ತು, ಅದನ್ನ ನಾ ತೆಗ್ದಿ. ಅದ್ರಲ್ಲಿ ಎಂತ ತಪ್ಪ? ಒಳ್ಳೆ ನಾಟಕ ಮಾಡ್ತೀರಿ. ಬೆಕ್ಕ ಕಣ್ಣು ಮುಚ್ಕ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಿಲ್ಲ ನೆನ್ಸ್ಕೊಂಡ್ರೆ. ನಿಮ್ಮ ಜನ್ಮಕ್ಕಿಷ್ಟು ಚಂದದ ಹೆಂಡತಿ ಇಟ್ಕೊಂಡ ಓಯ್ ಆ ಸ್ಟೂಡೆಂಟ್ ಹತ್ರ ಚಕ್ಕಂದ ಆಡ್ತಿರಲ್ಲ, ನಿಮಗೆ ನಗರಾಜಿಗೆ ಆಗ್ತಿಲ್ಲ? ಆರ್ತಿ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಮಾತಾಡುದಲ್ಲ, ನನ್ನ ಬಪ್ಪ ಕೋಪಕ್ಕೆ ಮೆಟ್ಟದಾಗ ಹೊಡಿಗೆ ಅನ್ಸುತ್ತೆ ನಿಮ್ಗೆ. ಮೇಡಮ್ ಎಂತ ಮೇಡಮ್? ಮೇಡಮ್ ಹೇಳಿ ಮೇಡಮ್. ಮೇಡಮ್ ಎಂತ ಇದು ಮೇಡಮ್? ಹೇಳಿ ಮೇಡಮ್. ಹಾಗೆ
ಜೊತೆ ನಾನೆಂದು ನಿನಗೆ ನೀನು ಹೋದರು ನಾನಿನ್ನ ಜೊತೆಗೆ ತಂಗಾಳಿ ಇರಲಿ ಬಿರುಗಾಳಿ ಇರಲಿ ಬಿಟ್ಟಿರಲಾರೆ ನಾನೆಂದು ಅಗಲಿ ಕೊರಳು ಬಿಗಿದರೂ ನೆರಳಲ್ಲಿ ಇರುವೆ ಯುಗವೇ ಜನುಮದ ಜೊತೆ ನಾನೆಂದು ನಿನಗೆ ನೀನೇ ಹೋದರು ನಾನಿನ್ನ ಜೊತೆಗೆ ಪಿಂಡಗಳು ಇವರು ಅಂಡ ಪಿಂಡಗಳು ಇವರು ಅಂಡ ಪಿಂಡಗಳು BSc BCom ಮಾಡಿ ಕೆಲಸವೇ ಸಿಗದೆ ದಿನಾಲೆ ದಾಡಿ ಎಲ್ಲರ ಕೈಲೂ ಮುಗಿಸಿಕೊಳ್ಳು ವೇಸ್ಟ್ ಬಾಡಿಗಳು ನನ್ನ ಮಗನ ನಂಗೆ ಹೊಡಿತ ನಿಮಗೆ ವೀಡ್ಕಂಗೆ ಬೇರೆ ಎಲ್ಲ ಜಾಗ ಇಲ್ಲೇನ ಅಲ್ಲ ನರ್ಸಿಂಗ್ ಸರ್ ಅವ್ರ ಮಿಲ್ ಕಾಣದ ಜಾಗ ಇಲ್ಲ ವೀಡ್ಕಂಗೆ ಇಲ್ಲಿ ವೀಡ್ಕ ಬಂದು ಸಾಯ್ತ್ರಿ ಅಲ್ಲ ಪೊಕ್ಕಟಿಗಳೆಲ್ಲ ಮತ್ತು ಹಾಪ್ದಲ್ಲ ಏ ನೀ ಎಲ್ಲಿ ಹೋಯ್ಯಾ ಸರ್ ಪ್ರೀತ ಬೇಡ ಬಂದಿ ಕಣಿ ನೀನು ಅಪ್ಪನ ಮೊಬೈಲ್ ತಂದಿನ ಹೌದಾ ಏ ಹಂಗಾರ ನಾವೆಲ್ಲ ಒಟ್ಟು ಒಂದು ರೀಲ್ಸ್ ಮಾಡೋಲ್ಲ ರೀಲ್ಸ್ ಮಾಡೋಣ ಏ ಬರಲ್ಲ ಎಂತ ಮೊಬೈಲ್ ತಂದಿದ್ಯಾ ಮೊಬೈಲ್ ತಗೊಂಡಿದ್ಯಾ ತಗೊಬರ್ರಿ ಒಂದು ಪಿಕ್ಚರ್ ಹಾಕಿ ಕೊಡ ಅಲ್ಲ ಹೋಯ್ಗುಟ್ಟಣ ನಿಮ್ಮ ಕಾಲ್ ಸಾಮಾನು ನೆಲ ಮೇಲೆ ನಿಲ್ಲುದಿಲ್ಲ ಇದಕ್ಕೇನು ಕಮ್ಮಿ ಇಲ್ಲ ಮಾರ ಏ ಕಾಲ ಸಾಮಾನು ಎಲ್ಲ ಮೇಲೆ ನಿಲ್ದಿರು ಬೇರೆ ಎಲ್ಲ ಸಾಮಾನು ನಿಲ್ಲುತ್ತಾ ಕತಿ ಕೊಲ್ಲಾಕಿ ಮಾರ ನಾವು ರೀಲ್ಸ್ ಮಾಡುತ್ತಾ ಲೈಕ್ ಮಾಡಿ ವಿಡಿಯೋ ಮಾಡಿ ಕೊಡ ಕೊಡ ಆನ್ ಮಾಡಿ ಕೊಡ ಹಾ ಪುಣ್ಯತ ಬರಿಟ ಪೊರ್ಲೋಡ ನಂಬಿಕೆ ವಾ ಓಪನ್ ಪೊರ್ಲೋಡ ಪೊಸಿಟಿವ್ನಲ್ಲಿ ಪೋಗ ಪುಣ್ಯತ ಬರಿಟ ಪೊರ್ಲೋಡ ನಂಬಿಕೆ ವಾ ಓಪನ್ ಪೊಸಿಟಿವ್ನಲ್ಲಿ ಪೋಗ MC Virgin
ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. सारी माया लवली ए मेरी पुकुली माया को ए मेरी पुकुली माया को पुकुली पुकुली मेरी पुकुली माया को ಯಾರ್ಯಾರು ಬರ್ತಾರೋ ಮನೆ ಈ ಮನೆಗೆ? ನಿನಗೆ ಬುದ್ಧಿ ಹಾಳಾಯ್ತು ಅಂದ್ರೆ ನಂಗೆ ಹೇಗಳೆ ಗೊತ್ತಾಯ್ತು. ಈಗ ಕುಣ್ಣು ಮಂಜಾಪ ಶುರು ಆಯ್ತಾನ? ನನ್ಗೆ ಗೊತ್ತೇ ಸಿಕ್ಕಿಲ್ಲ ನಿಂಗೆ. ಆ ಮಕ್ಕಳ ಮಕ್ಕಳ ಕೈಗೆ ಸೇರ್ಕೊಂಡ ಕುಣಿತಲ್ಲ, ನಿನ್ಗೆ ಕಣ್ಣು ಮಗು ಬಗೈತೆ ನಿಂಗೆ. ಬಟ್ಟೆ ಇಸ್ತ್ರಿ ಮಾಡೋದಾಗ ಬೆಳಗ್ಗೆ ಹೇಳಿದೆ, ಬರಿಯಲ್ಲ ಅವನಿಗೆ. ಎಲ್ಲರೂ ಬಂದು ಕಡಿ. ಎಂತಾಯ್ತಾ? ಬಾರೆ ಬಂದಿರಲ್ಲ. ಎಂತಾಯ್ತು? ಎಕಡು ಬತ್ತಿತ್ತು ಅಲ್ಲ, ಒಳಗೆ ನೀರು ಇತ್ಕೊಂಡು ಕುಡ್ಕೊಂಬ ಮಗ. ಒಳಗ ಈಗಳಿನ ಮಕ್ಕಳ ಒಂದ್ ಸಮ ನೀರು ಕುಡುದಲ್ಲ, ಮಣ್ಣಲ್ಲ. ನಾವು ದಿನಾ ಮನೆ ಬಿಡ್ಕೊಂಡು ಇದೆ. ಈ ಮಕ್ಕಳು ಮಾಡುವ ಯಾಸು ಇದೆ. ಈ ಮಕ್ಕಳಿಗೆ ನೀರಿನ ಬೆಲೆಯೇ ಗೊತ್ತಿಲ್ಲ ಇಲ್ವಾ ನಿಂಗೆ? ಈಗ ನೀರಿನ ಮಹತ್ವ ಗೊತ್ತಿತ್ತ ನಿಂಗೆ? ಗೊತ್ತಿಲ್ಲ. ನೀರಿನ ಮಹತ್ವ ಗೊತ್ತಿಲ್ಲ. ನೀರು ಬಾಮ್ ಹೇಗಿರತ್, ಕೆರೆ ಹೇಗಿರತ್, ಸಮುದ್ರದಾಗಿರತ್, ಇದ್ರ ಬಗ್ಗೆ ಗೊತ್ತಿಲ್ಲ ಮಾರ್ಯ. ಸರ್ ನೀರಿನ ಮಹತ್ವದ ಬಗ್ಗೆನೇ ಸರ್. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕರಿ ಮುಗುರು, ನೀರಿನಲ್ಲಿ ಗೋಗ್ರ ಕೆಪ್ಪೆ, ನೀರಿನಲ್ಲಿ ಮುಯಿಡ, ಆ ದಬಕ ದಬ, ಆ ದಬರ್ ದಬ. ಇದು ನೀರಿನ ಮಹತ್ವ. ಯಾವ ಹೆಂಗಲ್ಲ ಮಹತ್ವನ ಹೋಗಾತ. ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು, ಒಳಗೆ ಸೇರಿದರೆ ಗಂಡು ಹುಡುಗಿಯಾಗುವಳು ಗಂಡು. ಸರ್ ನಿಮ್ಮನೆ ನೀರು ಅಂತ ಕೊಯ್ ಕೊಯ್ ಇತ್ತಲ್ಲ, ಆ ಲಂಗ ಬಿಡು. ಎಂತಾಯ್ತು? ಕುಯ್ಕ ಇತ್ತ ಎಲ್ಲಿ ನೀರು ಕುಡ್ದೆ ನೀನು? ಅದೇ ನಿಮ್ಮನೆ ಜಗ್ಲಿ ಮೇಲೆ ಇತ್ತಲ್ಲ ಆ ನೀರು. ಓ, ಏನೋ ಕೇಸ್ ಮಾಡ್ತೀನಿ. ಆ ಹೆಣ್ಣು ಕುಡಿದು ನೀರಲ್ಲಿ ಮತ್ತ ಒಂಬತ್ತಿಗೆ ಒಂಚೂರು ಬೇಕಾತಂದು ಚೆಂಬಿ ಹಾಕಿ ಇಟ್ಟಿರಿ, ಅದೇ ಹೇಗೆ ಬಂತ ಹೆಣ್ಣು ಕಿಚ್ಚ. ಅಲ್ಲ, ನೀ ನನ್ನ ಸಾಯಿಸುಕೇ ನನಗೆ ಸಾಟಿ ಆದ ಮಗನ.
ನಾನು ಎಷ್ಟು ದಿನದ ಕಾತಿದ್ದೆ, ಈಗ ಎಷ್ಟು ದಿನದ ಹೆಣ್ಣು ಟ್ಯೂಷನ್ ಕ್ಲಾಸಿಗೆ ಬರ್ತಿತ್ತು ಹೌದಲ್ದ? ಈಗ ನಾಡ್ದಿಗೆ 4 ಜನ ಬಂದ್ಕೊಂಡು ಟ್ಯೂಷನ್ ಕ್ಲಾಸಿಗೆ ಬಂದಾಗ ಹೆಣ್ಣು ಈ ನಮ್ನಿ ಮಾಡ್ತಾ ಅಂದ್ರೆ ನನ್ನ ಬೊಜತನ ಹೊಡಿತಿಲ್ಲ ನಂಗೆ. ಇನ್ನೊಂದ್ ಚೂರು ನೀರು ಹೊಲ್ಕಾಡಿ ಯಾವ ನಮ್ನಿ ಮಾಡಿದೆ ಕಾಣ. ಇದೊಂದು ಒಂಚೂರ ನೀನೇ ಪಡ್ಕೊಂಡಿದ್ದೆ. ಇಲ್ಲ ಇಲ್ಲ ಕೊಡುದು ಈಗ ಯಾರು ಅವಳು ಮನೆ ಬಿಟ್ಟು ಬನ್ನಿ. ನಾ ಬಿಟ್ಟೆ. ಈ ಹೆಣ್ಣು ಮಕ್ಕಳನ್ನ ಬಿಡೋಕೆ ಮುಂದಿದ್ದೆ ಅಣ್ಣ. ಸಿಕ್ಕಿ ನೀನೇ ಅಲ್ದ ಇದರೊಳ ಚಣ್ಣನ ನೀನೇ ಬಿಟ್ಟಿ ಬಾ ಹೋಗಿ. ವಾಸ್ತಿ ಮಾರೆ ಪಟ್ಟ ಹೋಯ್ನಿ ಮಾಡೋದಿಲ್ಲ ಕಡಿಗಳು. ಯೋಗಿ ಇಲ್ವಾರ ಇಲ್ಲ ಸರ್, ನಿಂಗೆ ಎಂತ ಕೇಳಲೇ ಇಲ್ಲ. ಒಂದು ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತೆ ಈಗ ಕೇಳಿ ಸರ್. ಈಗ ಮಳೆಗಾಲದಲ್ಲಿ ಬೇರೆ ದೇಶದ ಪಕ್ಷಿಗಳೆಲ್ಲ ನಮ್ಮ ದೇಶಕ್ಕೆ ವಲಸೆ ಬರ್ತಾವಲ್ಲ, ಯಾಕೆ? ಪಕ್ಷಿಗಳನ್ನೆಲ್ಲ ಬಿಡಿ ಸರ್. ಈ ನಡುವು ಮಳೆಗಾಲದಲ್ಲ, ನಡುವು ಚಳಿಗಾಲದಲ್ಲ, ನೀವು ಕದ್ದು ಮುಚ್ಚಿ ಪಕ್ಕದ ಮನೆಗೆ ಹೋಗಿ ಬರ್ತೀರಲ್ಲ, ಯಾಕೆ? ಅದಲ್ಲ ನೀರು ಎಂತಕ್ಕೆ? ಮತ್ತೆ ಇದು ನಿಮ್ಗೆ ಎಂತಕ್ಕೆ ಸರ್? ನಮಸ್ಕಾರ ಮಾಸ್ಟ್ರೇ. ನಮಸ್ಕಾರ. ನಿನ್ ಹ್ಯಾಸ ಎಂತದ ಇದು? ಎಂತ ಹೇಳಿದೆ? ಹೇಳಿದೆ ಬಿಡ್ತದೇಳಿ ಬಾಬಾನ ಮನೆ ಮೆಟ್ಲಿಕ್ಕೆ ಹೊತ್ತಿದೆ ಅಷ್ಟೇ. ಹೇಳಿ ಬಳ್ಳ ಎಂತ ಸಾವಿರ ಪಾಪ ಬಾಬಾನ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿರಕ ಮೈ ತುಂಬ ಬೊಂಬೈ ರವಿ. ಅದಕ್ಕೆ ಎಂತ ಮಾಡ್ದಂಗೆ ಗೊತ್ತಾಯಿಲ್ಲ. ಬಾಬಾನ ಕೊಂಚಿ ಕೊಲ್ಸ್ಕ ಪತ್ತೆ ಕಡಿ ಅಲ್ಲ ನೀ ಪಂಜಿ ಕೊಳಸ್ಕಡ್ ಮಾತಾಡಕ್ಕೆ ನನ್ ಕಂಪ್ಲೇಂಟ್ ಇಲ್ಲ ಅಣ್ಣ. ಈ ನಮ್ಗೆ ತೇಲಾಡತ್ತೆ ಅಂತ ಕೇಳ. ತೇಲುದ ಐದು ಪಾಪತಿಗೆ ಬಾಯೆಲ್ಲ ಒಂದೊಂದು ವಾಸ್ತಿ ಹೊಡಿತಿದ್ದೆ. ಅದಕ್ಕೆ ತಲೆಯೆಲ್ಲ ತಿಮ್ಮಂತಿತ್ತು. ಅಲ್ಲ ನೀನ್ ಹಂಗಾರೆ ವಾಸನೆಗೆ ಇಟ್ಟದ್ದ? ಹೌದು. ಇಳುದ ಎಂತಂತ್ರಿ ಮಾಸ್ಟ್ರೆ? ಮತ್ತೆ ಫುಲ್ ಸ್ಟಡಿ? ಹೌದು. ಕಾಂತ್ರಿ ಕಮ ಸ್ಟಡಿ ಹೆಂಗಿದೆ ಕಮ? ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಎದ್ದು ನಿಲ್ಲಿ. ಅಟೆನ್ಷನ್. ಸಾನಿ ಟೈಲರ್ ಹೋಗಲ್ಲ ಅವ್ನು ಕೂರ್ಸ್ಬಲ್ಲ. ಅವನಿಗೆ ಹೊಡಬೇಡ, ನೀನೇ ಇಲ್ಲಿ ಬರ. ನೀಲ್ ಬಾ. ನೀನೀಗ ಟ್ಯೂಷನ್ ಕ್ಲಾಸಿಗೆ ಬಪ್ಪ ಶುರು ಮಾಡಿ ಎಷ್ಟು ದಿನ ಆಯ್ತು ಅಲ್ದಾ? ನಾಳೆಗೆ ನಿನ್ನ ಅಪ್ಪಯ್ಯ ಬಂದ್ಕಂಡ ನನ್ನ ಮಗ ಎಷ್ಟೊಬ್ಬ ಓದಿದ ಮಾಸ್ಟ್ರೆ, ಎಷ್ಟೊಬ್ಬ ಕಲಿದ ಕೇಂದ್ರ, ನೀ ಎಂತ ಹೇಳ್ತೀಯ? ಸತ್ಯ ಹೇಳ, ನನ್ನ ನೀನು ಎಂತ ನೆನ್ಸ್ಕೊಂಡಿದ? ನಾಳೆ ನೀ ಶಾಲೆಗೆ ಹೋದೆ, ಶಾಲೆಗೆ ಹೋಗಿ ಟೀಚರ್ ಕೇಳ್ತಾರೆ ನೀನು ಮಾಡಿದ ಹೋಮ್ವರ್ಕ್ ಎಲ್ಲಿತ್ತು ತೋರ್ಸಂದ್ರೆ ಎಂತ ತೋರಿಸ್ತೀಯ? ಗೊತ್ತಾಯ್ತಾ? ಇಷ್ಟು ಬೇಗ ಫೋನ್ ಕಟ್ಟಾಯ್ತು ಸರ್. ಹೋಗಲ್ಲ. ನೀವೆಲ್ಲ ಈ ನಮ್ನಿ ಹಡಿ ಮಾಡೋ ಬದಲ ಎಲ್ಲರೂ ಲಾಯ್ಕ್ ಮಾಡಿ ಓದಿರ ಎಂತೆಂತ ದೊಡ್ಡ ದೊಡ್ಡ ಕೆಲಸ ಆಗಿರ್ಲ ಗುರಿತಾ. ಈಗ ಓದೋ ಟೈಮಿಗೆ ಓದೋದಲ್ಲ, ಎಲ್ಲ ಹಾಳು ಮಾಡ್ಕೊಂಬ. ಓ ಮೈ ಗಾರ್ಜಸ್. ಮುಂಗಾರ ಓದಿದ್ರೆ ಕೆಲಸ ಸಿಗತ್ತಾ? ಅಪ್ಪಯ್ಯ ಓದ್ತಿದ್ರು, ನಾಯಿಗೆ ಹೊಡೆದಾಗ ಹೊಡಿತಿದ್ರು ಸರ್. ಹೌದಾ? ಹೌದೇ. ನಾವು ಓದ್ತಿದ್ದ ಪುಸ್ತಕದಲ್ಲ ತಗೊಂಡು
ಒಲಿಗೆ ಹಾಕಿರಿ. ಇನ್ಯಾವತ್ತು ನೀ ಆ ಬುಕ್ ಓದ ಹಾಗಂದೇಳಿ ನನ್ನ ಹತ್ರ ಪ್ರಾಸಿ ಮಾಡ್ಕೊಂಡಿರಿ. ಪ್ರಾಸಿಮ್ ಅಲ್ಲದ ಪ್ರಾಮಿಸ. ಅದನ್ನೇ ಇಂಗ್ಲಿಷ್ ಪ್ರಾಸಿ ಮಂತ್ರಿ. ಅಣ್ಣ ನಿನ್ನ ಅಪ್ಪಯ್ಯ ಅನಕ್ಷರಸ್ಥರಿಗೂ ಸಾಕು. ಅವರಿಗೆ ಪುಸ್ತಕದ ಬೆಲೆ ಗೊತ್ತಿರೋದಿಲ್ಲ. ನೀನು ಓದು, ಒಳ್ಳೇದಾಗ. ನಿಂಗೆ ಅವ್ರ ಪುಸ್ತಕ ಸುಟ್ಟಾಕ್ರಲ್ಲಿ ಬೇಜಾರು ಮಾಡ್ಕೋಬೇಡ. ನಿಂಗೆ ಯಾವ ಪುಸ್ತಕ ಬೇಕು ಹೇಳ, ನಾ ಬರ್ಕೊಂಡು ತಗೊಂಡು ಕೊಟ್ಟೆ. ಥ್ಯಾಂಕ್ ಯು ಸರ್. ಹೇಳ್ದೆ ಲವರ್ಸ್ಗಳ ಸವಾಸ, ಅಟ್ಟದ ಮೇಲೆ ಅಟ್ಟಾಸ. ಹಂಗಾರ ನೀನ್ ಯಾವ ತರ ಪುಸ್ತಕ ಓದ್ತಿದ್ಯಾ? ಪುಸ್ತಕ ಓದುದಿಲ್ಲ, ಬರೀ ಫೋಟೋ ಕಾಣ್ತಿದ್ದೆ. ನಿನ್ನ ಅಪ್ಪಯ್ಯ ಅದಕ್ಕೆ ಪುಸ್ತಕ ಸುಟ್ಟಾಕರ ಮಗನ. ಎಲ್ಲರೂ ನಿನ್ನ ಅಪ್ಪಯ್ಯ ಇರ ಸುಟ್ಟಾಕ್ತಿದ್ದೆ ಮಾತ್ರ. ಅದಕ್ಕೆ ನೀವು ನಮ್ಮ ಅಪ್ಪಯ್ಯ ಅಲ್ಲ. ಹೋಗತ್ತೆ. ಈಗ ಸ್ವಾತಂತ್ರ್ಯದ ಬಗ್ಗೆ ಒಂದು ಪಾಠ ಮಾಡು. ನಮಗೆ 1947 ಸ್ವಾತಂತ್ರ್ಯ ಸಿಕ್ತು. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿ, ನೆಹರು, ದೊಡ್ಡವರು ಎಲ್ಲ ತುಂಬ ಹೋರಾಡಿದರು. ಅದರಲ್ಲಿ ಗಾಂಧೀಜಿ ಪ್ರಮುಖವಾದರು. ಅವ್ರನ್ನ 1948 ನಾಥೂರಾಮೇ ಗೋಡ್ಸೆ ಸಾಯಿಸಿಬಿಟ್ಟ. ಸೌಂದರ್ಯ, ನಾ ಪಾಠ ಮಾಡ್ತಿದ್ರೆ ಎತ್ತಗಾತಿದ್ಯಾ? ಒಂದದ್ದು ಯಾರ ಒಂದಿದ್ದ ಒಂದಿದ್ದು ನೀವೇ. ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲ ನಿತ್ಯ ಕಲ್ಯಾಣಿ. ಇಷ್ಟ ತನಕ ನಿಂಗೆ ಕರ್ದ್ನಲ್ಲ ಕಿಮಿಗೆ ಏನ್ತಿಲ್ಲ ಕೆಪ್ಪ ನಿಂಗೆ? ಅಯ್ಯೋ ಪಪ್ಪ, ನಾನು ಕಿವಿಯಲ್ಲೂ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಂತಿದ್ದೆ ಪಪ್ಪ. ಕರ್ಮ, ಇವತ್ತಿನ ಮಕ್ಕಳು ಎಲ್ಲೆಲ್ಲ ಎಂತೆಂತ ಸಿಕ್ಸ್ಕೊಂಡು ಎಂತ ಕೇಂತು ಒಂದು ಅರ್ಥ ಆಗ್ತಿಲ್ಲ. ಕಾಲ ಕೆಟ್ಟೋಯ್ತು, ಕೈ ಕಟ್ಟಿ ಹೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತೋದ್ರೆ ಕೋಳಿಗೆ ಹೋಗೋ ಟೈಮ್ ಆಯ್ತು. ಹೋಯ್ ಮನಿಗೋ ಮಗ. ಈ ಪಪ್ಪ ನೀವು ಎಂಥದ್ದು ಗೊತ್ತಿಲ್ಲಪ್ಪ. ನನಗೆ ಮಾಸ್ಟ್ರು ಹೋಮ್ವರ್ಕ್ ಮಾಡ್ಕೊ ಕೇಳಿದ್ರು, ಅದನ್ನೆಲ್ಲ ಮುಗಿಸೇ ಮನಿಕಂತೆ ಪಪ್ಪ ನಾನು. ಸರಿ ಮಗ, ನೀವು ಹೋಮ್ವರ್ಕ್ ಪೂರೈಸಿಯೇ ಮನೆ ಕಾಣ್ಲಕ್ಕ. ಆದ್ರೆ ನಿನ್ನ ಕೈಯಲ್ಲಿದ್ದ ಮೊಬೈಲ್ ಮಾತ್ರ ನನ್ನ ಹತ್ರ ಕೊಟ್ಟು ಮನಿಕೋ ಮಗ. ಮೊಬೈಲೆಲ್ಲ ಕೊಡೋಕತ್ತಿಲ್ಲ ಪಪ್ಪ. ಎಂತಕ್ಕ ಪಪ್ಪ
ಈ ಮೊಬೈಲ್ ಇಲ್ದ್ರೆ ಎಂತ ಕೆಲಸ ಆಗ್ತ ಹೇಳಿ? ನಂಗೆ ಈಗ ಹೋಮ್ವರ್ಕ್ ಮಾಡೋಕೆ ಈ ಮೊಬೈಲೇ ಬೇಕು, ಎಲ್ಲರಿಗೂ ಈ ಮೊಬೈಲೇ ಬೇಕು ಪಪ್ಪ. ಹೌದಾ? ನಿನ್ನ ನಾನು ಹುಡ್ಸೋದು ಈ ಮೊಬೈಲಲ್ಲೇ ಅಲ್ಲ. ನಮ್ಮ ಕಾಲದಲ್ಲಿ ಇದೆಲ್ಲ ಇದ್ದಿತ್ತ? ಶಾಲೆಗೆ ಹೋಗುದು, ಶಾಲೆಯಲ್ಲಿ ಎಂತ ಹೋಮ್ವರ್ಕ್ ಕೊಟ್ರೆ ಮನೆಗೆ ಬಂದು ಮಾಡ್ಕೊಂಡ, ಹಬ್ಬಿ ಅಂತ ತಿಂಬು ಕೊಟ್ರೆ ಅದನ್ನ ತಿನ್ಕಂಡು, ಆಚೀಚಿ ಮನೆಯವ್ರನ್ನೆಲ್ಲ ಸೇರ್ಕೊಂಡು ಬೊಬ್ಬರ ಮಕ್ಕಿಯೋ, ಶಾಲೆ ಗ್ರೌಂಡು, ಡಾಕ್ಟರ್ ಆಡಿಯೋ ನಾವು ಆಡೋದು. ಅದೇ ಇವಾಗಿನ ಕಾಲದ ಮಕ್ಕಳ ಬಂದ್ರು ಕೂಡಲೇ ಸೀದಾ ಮೊಬೈಲ್, ವಾಟ್ಸಪ್ ಅಂತ, ರೀಲ್ಸ್ ಅಂತ, ಗೇಮ್ ಅಂತ, ಮೊಬೈಲಲ್ಲೇ ಬಿಸಿ. ನಾನು ನಿಮ್ಗೆಲ್ಲ ಹೇಳುದು ಇಷ್ಟೇ, ಮಕ್ಕಳ ಕೈಯಲ್ಲಿ ಮೊಬೈಲ್. ಅಯ್ಯೋ ಸಾಕಪ್ಪ, ನಿಮ್ಮ ಹೊರಿಕತೆ ಕೇಂದ್ರ ನನ್ನ ಕೆಮ್ಮೆಗೆ ರಕ್ತ ಬಬ್ಬು ಶುರುವಾಯ್ತು. ಹೌದಾ? 24 ಗಂಟೆ ಕಿವಿಯಲ್ಲಿ ಸಿಕ್ಸ್ಕೊಂಡು ಆ ಹಾಡಂತ ಕೇಂತಿಯಲ್ಲ, ನಿಂಗೆ ಅಷ್ಟೊತ್ತಿ ರಕ್ತ ಬರ್ತಿಲ್ಲಲ್ಲ? ಎಂತ ಈಗ ನಿಮ್ಗೆ ಈ ಮೊಬೈಲ್ ಬೇಕಲ್ದ? ಇದು ನಂಗೆ ಕೊಡೋಕಾಗ್ತಿಲ್ಲ, ನಾ ಜೀವ ಹೊರ ಕೊಡೋದಿಲ್ಲ. ಮೀನಾಕ್ಷಿ, ಮೀನಾಕ್ಷಿ ಎಂತ ಮಗಳು ಈ ಜನ್ಮ ಕೊಟ್ಟ? ಹಬ್ಬಿಂದಿದ್ದು ಮಗು ಅನ್ಕೊಂಡ ನಾನು ಕೊಂಗಾಟದಲ್ಲಿ ಸಾಂಗಿದೆ. ಅವ್ಳು ಕೇಳ್ಕೊಂಡದ್ದೆಲ್ಲ ತಂದ್ಕೊಟ್ಟಿದೆ, ಕಣ್ಕಂಡದ್ದೆಲ್ಲ ತೆಗ್ಸಿಕೊಟ್ಟಿದೆ. ಆದ್ರೆ ನಿಂಗೆ ಮಾತ್ರ ಈ ಅಪ್ಪನ ಮೇಲೆ ಒಂಚೂರು ಗೌರವ ಇಲ್ಲ. ಅದ್ ನಿನ್ ತಪ್ಪಲ್ಲ ಮಗ, ನನ್ ತಪ್ಪ, ನನ್ ತಪ್ಪ. ಬೇಜಾರು ಮಾಡ್ಕೋಬೇಡಿ ಅಪ್ಪ, ಕಾಳಿ ಪಪ್ಪ, ನೀವು ನಂಗೆ ಯಾವುದಕ್ಕೂ ಕಡಿಮೆ ಮಾಡಲ್ಲ ಪಪ್ಪ. ನಂಗೆ ಕೇಂಡದೆಲ್ಲ ತೆಗ್ಸಿ ಕೊಡ್ತೀರಿ. ಅಮ್ಮ ಎಲ್ಲ ನೋವೇ ಬರ್ತಿದ್ರು ಸಾಕಿರಿ ಪಪ್ಪ. ನಿಮ್ಗಿಂತ ಈ ಮೊಬೈಲ್ ಏನು ದೊಡ್ಡದಲ್ಲ ಪಪ್ಪ, ತಗೊಳ್ಳಿ. ಮಗ ನಾನು ಜೋರು ಮಾಡಿದೆ, ನೀ ಬೇಜಾರು ಮಾಡ್ಕೊಂಬೇಡ ಮಗ. ನಾನು ನಿಂಗೆ ಒಳ್ಳೆಕ್ಕೆ ಹೇಳಿ ಬುದ್ಧಿ ಮಾತು ಹೇಳದ್ ಮಗ. ನಂಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ರು ಮಗ? ಮನೇಲಿ ಮನಿಕ ಮಗು. ಆಯ್ತು ಮಗ ಮಗ ಮನೇಲಿ ಪೇಂಟ್ ಕೆಲಸ ಎಲ್ಲ ಆತಿತ್ತು, ಮನೆ ಒಳಗೆಲ್ಲ ಧೂಳಾಯ್ತು. ನೀವು ವರ್ಕ್ ಮಾಡಿಕೊ ಮಗ. ನಂಗೆ ಹೆದರಿಕೆ ಆಯ್ತು ಪಪ್ಪ. ಹಂಗ ಒಂದು ಕೆಲಸ ಮಾಡಿ ಮಗ, ನೀ ಮಾಸ್ಟರ್ ಮೇಲೆ ಚಿಟೋಟ್ ಮೇಲೆ ಮನಿಕೊ ಮಗ, ನಾ ಇಲ್ಲೇ ಕೆಳ ಮನಿಕಂತೆ. ನೀವಿಲ್ಲೇ ಮನಿಕಂತೆ ಅಲ್ಲ? ಗೊತ್ತು ಮಗ, ನೀ ಮೇಲೆ ಮನಿಕ. ಪುಣ್ಯಾತ್ಮ ಎಲ್ಲಿಗೆ ಹೋದ ನನಗೆ ಗೊತ್ತಾಯಿಲ್ಲ ಮಾರ್ರ.
ಈಗಳ 4 ಗಂಟೆ ಬೆಳಗ್ಗೆ ಮುಚ್ಚಿ ಎಬ್ಸಿ ಕಳ್ಸಿದ್ವಿ. ಈಗ ಫೋನ್ ಮಾಡ್ತೀವಿ ಒಳಗೆ, ಫೋನವರು ಎತ್ತದ್ನ ಎಂಥ ಸಾವು ತಿಂತಾರನ್ನ ಕಟ್ಕೊಂಡು ಹಂಗಾಗ್ಲಿ ಅದು. ನಮಸ್ತೆ ಮಾಸ್ಟರ್. ಅಪ್ಪ ಮಗಳು ದೂರ ಹೊರಟಿದ್ದೆ. ಮಗ ಮಾಸ್ಟರ್ ಇದು ಕೂತ್ಕೊ ಮಗ. ಎಂತ ಹೇಳುದು ಮಾಸ್ಟರ್, ನಮ್ಮ ಮನೇಲಿ ಪೇಂಟ್ ಕೆಲಸ ಆತೈತೆ ಅಂದ್ರೆ ಮನೆಯೊಳಗೆಲ್ಲ ಧೂಳಾಯ್ತು. ನಿಮ್ಮನೆ ಸಿಟೌಟ್ ಮೇಲೆ ಅವಳನ್ನ ಮನ್ಸಿ ನಾ ಇಲ್ಲೇ ಕೆಳಗೆ ಮನೆ ಕಂಡಿದ್ದೆ ಮಾಸ್ಟರ್. ಸುಮಾರು 12-12:30 ಸೂರಿಗೆ ಸಡನ್ಲಿ ಎಚ್ಚರಿಕೆ ಆಯ್ತು ಮಾಸ್ಟರ್. ಎಂತ ಕಾಮ್ದ ನಮ್ಮನೆ ಹೆಣ್ಣು ಬಾಮಿ ಹತ್ರ ಇತ್ತು ಮಾರ. ನಾನು ಹೋಗುದು ಒಂದು ಚೂರು ಹೆಚ್ಚು ಕಮ್ಮಿ ಆಯ್ರ ನಮ್ಮ ಹೆಣ್ಣಿನ ಆಸೆಯೇ ಬಿಡ್ಕಿತ್ತು. ಬೆಳಿಗ್ಗೆ ಕಾಂತ ಮಾರ್ರೆ ಜೋರ್ ಜ್ವರ, ಆಸ್ಪತ್ರೆ ಕರ್ಕೊಂಡು ಹೊರಟಿದ್ದೆ ಮಾಸ್ಟ್ರಿ. ಸಮಾಧಾನ ಮಾಡ್ಕೊಂಡು ಹೋಗೋಣ. ಬಾಮಿ ಅಂತಗತ್ತೆ ನಂಗೂ ಹಾಗೆ ಅಂತ ನೆನಪು. ಆವತ್ತು ಹಾಗೆ 12-12:30 ಸೂರಿಗೆ ಮನೆ ಸುತ್ತ ಶಬ್ದ ಐತೆ, ಯಾರೋ ಮರ್ಕ ಶಬ್ದಕ್ಕೆ ನಾನು ಕಾಂಬ ನಡಿ ಒಂದು ಬೆಟ್ಟ ಹಿಡ್ಕೊಂಡು ಹರ್ಬಂದು ಕೊಡ್ರೆ ಕೊಡ್ಪನ ಕೆಳಬಿದ್ದೆ. ಹೋಯ್ ಕೊಡ್ಪನ ಇಕ್ಕಿ ಮೇಲೆ ಇಟ್ಕ ಕಾಂತಿ ಬಾಮಿ ಒಳಗೆ ಆಕೃತಿ ಬಂದ. ನನಗೆ ಕಂಡನಿಗೆ ಜೀವದ ಜೀವಿಲ್ಲ. ಎಷ್ಟು ಹೆದರಿಕೆ ಆಯ್ತು ಅಂದ್ರೆ ಅದು ನಂಗೆ ಗೊತ್ತಿತ್ತು. ಹೋಯ್ ಮನೆ ಕಣ್ಣಿದ್ರೆ ಇಡೀ ರಾತ್ರಿ ನಿದ್ರೆ ಬರಲ್ಲ. ಅದಕ್ಕೆ ಆ ರಗ್ಲಿ ಬೇಡ ಅಂದಳಿ ಈಗ ನಮ್ಮ ವೈಕುಂಠನ ಒಂದು ಮಂತ್ರವಾದಿ ಯಾರೋ ಇದ್ರಂದಳಿ ಅವನಿನ್ನೇ ರಾತ್ರಿ ಹೇಳ್ತಿದ್ದ. ಹೋಯ್ ಕರ್ಕಬ ಅಂದಳಿ ಮಾರ ಕಳಿಸಿದೆ. ಆ ಪುಣ್ಯಾತ್ಮ ಫೋನ್ ಎತ್ತಲ್ಲ ಎಂತೆಲ್ಲ ಎಲ್ಲಿ ಸತ್ತಿದ ನಡೆಯೋ ಗೊತ್ತಿಲ್ಲ ಮಾರ್ರೆ ಅವ. ಅಂತ ಕಳಿಸ್ರಿ ಇದೇ ರಗ್ಲಿ ಕಾಣೆ. ಮಾಸ್ಟರ್ ಹಂಗಾರೆ ನಮ್ಮನೆ ಹೆಣ್ಣಿಗೆ ಹಂಗೆ ಅಂತ ಆಯ್ತಾ ಮಾಸ್ಟರ್? ಹಂಗಾರೆ ಅದೇ ಹಂಗೆ ಅಂತ ಆಯ್ತೇನೋ. ಹಂಗಾರೆ ಬಾಮಿಲಿ ಎಂತ ಆಯ್ತು ಮಾಸ್ಟರ್? ಬಂದೆ ಮಾರಾಯ. ಪುಣ್ಯಾತ್ಮ ನಿನ್ನೊಳಗೆ ನಾನು ಅನುಭವಿಸೋದು ಅಷ್ಟಿಷ್ಟ ಅಲ್ಲ ಅಣ್ಣ. ಸಾಕು ಅನ್ಸಿಯೋಯ್ತು ಅಲ್ಲ. ನಿಂಗೊಂದು ಫೋನ್ ಎತ್ತುಗೆ ಅಂತ ಆಯ್ತು ಮಾರ. ನಾ ಸ್ವಲ್ಪ ಫೋನ್ ಮಾಡಿ ನಾನು ನೀವು ಆ ಮಂತ್ರವಾದೇನು ಕರ್ಕ ಬನ್ನಿ ಹೇಳಿ. ಹೌದಾ? ಬೆಳಗಿನ ಜಾಮ 4 ಗಂಟೆಗೆ ಎಫ್ಸಿ ಕಳ್ಸಿರಲ್ಲ. ಆ ನನ್ನ ಮಗನ ಬ್ಯಾಟ್ರಿ ಹಾಕಿ ಹುಡುಕಿ ಒಂದು ಗಾಡಿ ಸಿಗದ.
ಓಲೆಲ್ಲ ಬಂದಂಗಿತ್ತಪ್ಪ. ರಾವಣ ಓಂ ರಾಮ್ ಹೀಂ ಡಮ್ ಡಮ್ ಡಗಾಸ್ ಸಟ್ ಹುಟ್ ಹುಳುಂ ರಿಸ್ಕೆ ಜಾಮ್ ಜೀಮ್ ಜೂಮ್ ಚಕ್ಕದಾ ಗರ್ಗರ ಮಂಡ ಡಬಲ್ ಅಟಿನ್ ಸಿಂಗಲ್ ಸೂರ್ಯ ಶೆಲ್ಲಾವಿಗಿಲ್ಲಿ ರಾವಣ ಕಂಡ್ರ ನಾವೆಂತರು ಹೇಳಿತ ಎಂತರು ಕೇಳಿತ ಅಂದರೆ ಹೆಂಗ್ ಶುರು ಮಾಡ್ಕೊಂಡ್ರು ಕಂಡ್ರ ಇವ್ರು ಚೆನ್ನಾಡ್ತಾರಲ್ಲ ಮಾತ್ರ ಕಣಿ ಆಲೋಚನೆ ಓಯ್ ಅಷ್ಟೇ ಅಲ್ಲಿ ನಮ್ಮ ಭೂವ ಸ್ವಾಮಿಗಳು ಕಣ್ಬಿಟ್ರೆ ಸಾಕು ಎಂತ ಭೂತ ಇಲ್ಲಿ ಪೇತ ಇಲ್ಲಿ ಪಿಚಾಚಿ ಇಲ್ಲಿ ಬಂಜಿ ನೆಕ್ಕಂಡು ಹ್ಯಾಂಗ್ ಓಡ್ತಿರತ್ ಕಾಂತಿರತ್ ನೀವು ಗೊತ್ತಾಯ್ತಾ ಕುಟಿ ಭೂವ ನನ್ನನ್ನು ಜಾಸ್ತಿ ನೀನು ಹೊಗಳಬೇಡ ನನಗೆ ಹೊಗಳಿಕೆ ಇಷ್ಟ ಆಗೋದಿಲ್ಲ ನಿನ್ನ ಇಷ್ಟ ಆಗೋದಿಲ್ಲ ಭೂಪ నిన్ను ఇక్కడ ఎవరు పిలిచారు ఏమిటి ఉద్దేశం ಆಯ್ತಾಯ್ತು ಅಡ್ಡಿಲ್ಲ. అరే వర్కౌట్ క్యా चाहिए तुमको ನಂಗೆ ಚಾ ಬೇಡ ಒಂದೊಂದು 90 ಇದ್ರೆ ಕೊಡಿ. तू जा रे ಹೌದು ನಾನು ಪೂಜಾರಿ. ಮಂತ್ರಾದಿಗಳೇ ನಮ್ಮ ಮಗಳ ಶ್ರುತಿ ಮೇಲೆ ಒಂದು ಭೂತವನ್ನು ಬಿಡಿಸೋಕೆ ಎಲ್ಲರೂ ಒಂದು ಮಾಡಿಸ್ಬೋದು. ಎಂದ ಇವಳೆ ಶ್ರುತಿ ಯಾರು ಅದೇ ಭೂತ ಹಿಡಿದಿತ್ತಲ್ಲ ಅದೇ ಅವಳೇ ಭೂತ ಬಂದು ಹುಡುಗಿಯ ಕುಟ್ಟಿ ನೀನು ಸ್ವಲ್ಪ ಹೇಳು ಭೂತ ಬಂದು ಹುಡುಗಿ ಇಲ್ಲಿ ಕರೆದ್ಬೇಡ ಮುನಿವರಿ ಆ ಭೂತ ಹೆಣ್ಣು ಬಂದ ಆ ಹೆಣ್ಣಿನ ಇಲ್ಲೆಲ್ಲ ಕರ್ಸು ಬೇಡ ನಮ್ಮ ಭೂಪ ಸ್ವಾಮಿಗಳ ಕೆಪಾಸಿಟಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಾಣಿ ಆ ಹೆಣ್ಣಿನೆಲ್ಲ ಕರ್ಸದೆ ಅವಳ ಮೈ ಮೇಲೆ ಭೂತ ಇಲ್ಲಿ ಬೇತ ಇಲ್ಲಿ ಪಿಚಾಚಿ ಇಲ್ಲಿ ಮೊನ್ನೆ ತೇರಿಯೋದ್ ಕಾಳವರ ಕಕ್ಕನ ಮಗಳು ಬೇತವ ಇಲ್ಲಿ ಎಂತ ಬಂದ್ರು ಓಡ್ಸ ಕಾಂತ ನೀವು ಗೊತ್ತಾಯ್ತಾ ಈ ಸೈತಾನ್ ಪೂಜೆ ಶುರು ಮಾಡುವ ಈಗ ಆಯ್ತಾಯ್ತು. ನಾನೊಂದು ಮಡಿಕೆದಲ್ಲಿ ಕೇಳಿದೆ ನಾನು ಎಲ್ಲಿದೆ ವೈಕುಂಠ ಚಾ ತೋರ್ಸ.
ಹುಟ್ಟಿದ ಮಡಕಿ ಸೈದು ಸಾಕ ಅರೇ ಮಡಕೆ ತರೋದು ಬಿಟ್ಟು ಅಡಿಗೆ ತಂದಿದ್ದಲ್ಲ ಇದರಲ್ಲಿ ನಾನು ಹೇಗೆ ಭೂತ ತುಂಬುದು? 100 ರೂಪಾಯಿ ಬಂಗಡಿ ಮೀನ್ ತಗೊಂಡ್ರೆ ಇಷ್ಟಪ್ಪ ಸಾರೇ ಮಾಡತ್ತ ಅದ್ರಾಗೆ ಒಂದು ಬೂದು ತುಂಬ ಬೂಕಾತಿಲ್ಯ ಇರ್ಲಿ ಅಡ್ಜಸ್ಟ್ ಮಾಡ್ತೇನೆ ಇದರಲ್ಲಿ. ಬರ್ತಾ ಇಲ್ಲ ಬರ್ಲಿ ಬರ್ಲಿ. ಒಳಗೆ ಹೋಯ್ತಾ? ಬರ್ತಾ ಇದೆ ಓ ಶಾಳಗಿ ಬಾಯಿ ಶಾಣದೈತೆ ಇದಕ್ಕೆ ಈ ಮಂತ್ರ ಕಲ್ಲ ಬಕ್ಕುದಿಲ್ಲ. ಬೇರೆ ಸೂಪರ್ ಪವರ್ ಮಂತ್ರ ಹಾಕ್ತೇನೆ. चंडी हेमा काली कर संहार प्रेत विनाशी शमशान वासी हेमा काली कर संहार ಎಲ್ಲ ಗಂಡಸ್ರೆ. ಅರೇ ಬರೇ ಗಂಡಸ್ರಲ್ಲ, ಧೈರ್ಯ ಇರೋ ಗಂಡಸ್ರು ಮುಂದೆ ಬನ್ನಿ. ಇಲ್ಲ ಧೈರ್ಯ ಗಂಡಸ ನಾನು ಬಿಟ್ರೆ ಬೇರೆ ಯಾವನಿದ್ದ? ಅರೇ ವೈಕುಂಠ್ ತೂಲೆ ಕೇಳ್ತಾರೆ. ಈ ಮಡಿಕೆಯನ್ನು ಆ ಹುಡುಗಿ ಮಲಗುವ ಕೋಣೆ ಹಿಂದಿನ ಬದಿಯಲ್ಲಿ ಒಂದು ಹಲಸಿನ ಮರ ಇದೆ. ಆ ಮರಕ್ಕೆ ಬಿಗಿಯಾಗಿ ಕಟ್ಟಬೇಕು. ಕಟ್ಟಿದ 24 ಗಂಟೆ ನಂತರ ಆ ಮಡಕೆಯನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ಅಲೆಗಳ ಮಧ್ಯ ಬಿಡಬೇಕು. ಹಕ್ಕು ಯಾವ ಕಾರಣಕ್ಕೂ ಕೆಳಗೆ ಬಿಡ್ಲಿಕ್ಕಿಲ್ಲ. ಇದು ಒಂದು ಹೆಣದಷ್ಟೇ ಭಾರ ಇರ್ತದೆ. ನೀನು ಹೋಗುವಾಗ ನಿನ್ನನ್ನು ಬಾ 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 ಅಂತ ಕರೀತದೆ. ಯಾವ ಕಾರಣಕ್ಕೂ ಹಿಂದೆ ತಿರುಗಿ ನೋಡುವಂಗಿಲ್ಲ. ಏ ದೇವ್ರೆ, ಇದು ನನಗೆ ಬ್ಯಾಡ ಐತಲ್ಲ ಅಷ್ಟೇ. ಒಂದು ಹಿಡ್ಕಂತ ಯಾರಾದ್ರೂ ಕೊಡ್ಲಿಕ್ಕಿಲ್ಲ, ನೀನೇ ತಗೊಂಡು ಹೋಗ್ಬೇಕು. हेमा चंडी हेमा काली कर संहार ಸ್ವಾಮಿಗಳೇ, ನನ್ನ ಮಗಳಿನ ಮೈ ಮೇಲೆ ಬಂದು ಭೂತ ಬಿಟ್ಟಿದೆ. ಬೇರೆ ಏನಾದ್ರು ಮಾಡಿ ಭೂತ ಹುಡುಗ ಕಲ್ಕರಕ್ಕೆ ಬಂದ ಮಜಾ ಮಾಡಿದ್ರೆ ಮದುವೆ ಮಂದಿ ಬಂದ್ ಸಾಯ
ಎಂತರೂ ಮಾಡ ಸಾಮಾನ್ಯ ಕ್ಯಾ ಹೈ ದೇಖೋ ರೇ ಸಾಮಾನಿಗೆ ತೋರ್ದಿಲ್ಲ ನೀನು ಬಜ್ಜ ಎಂತ ಮಾರೆ ಎಂತಾಯ್ತು ನೋಡಿ ನಿನ್ನ ಚೀಲದಲ್ಲಿ ಮಾಡಿ ಲಕ್ಷ್ಮಣ ರೇಖೆ ಇತ್ತ ಲಕ್ಷ್ಮಣ್ ರೇಖೆ ಯಾಕ ಹೆಗ್ಗುಳ್ ನೋಡ್ದುಕ ನಾ ಬೇರೆ ಕೊಡ ನೋಡ ಬೇರೆ ಎಂತ ನಿನ್ ಬೊಜ್ಜೈ ಕರ್ಮ ಮಾರೆ ಹಾರ್ಬಿಗಿತ್ತ ಹಾರ್ಬಿಕ್ ಎಂತಕ ಮರೆ ಆ ಭೂತದ ಕುಂಡೆ ತೋರ್ಸುಕ ಬೇರೆ ಎಂತ ಇದ್ರೆ ನೋಡ ಬೇರೆ ಎಂತ ನಿನ್ನ ಬೊಜ್ಜೈ ಸಮಾನ ಇದೇ ಬೇಕು ನನಗೆ ಬಂದು 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 ಯಾರೇ ನೀನು? ಕಲ್ಪನಾ. ಇಲ್ಲಿಗೆ ಯಾಕೆ ಬಂದೆ? ಲೆಕ್ಕ ಚುಪ್ಪ ಮಾಡದಿ ಅರ್ಥ ಆಗೋ ಹಾಗೆ ಹೇಳು. ಹಿಡ್ಕೊಳ್ಳ ಹಿಡ್ಕೊಳ್ಳ ಅವನ ಕಡುಕನ ಕಥೆಯ ಮುಗಿಸಿ ಕೊರಳ ನರವ ಕಡಿದು ಮುಗಿಸಿ ಚಿಂಚಾಗಿ ದೇಹ ಸೀಳಿ ನಟು ಬೀದಿಲಿ ನರ ಕತ್ತರಿಸಿ ತಡಂಗೆ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿದು ಬಿಡಲು ತುಂಡು ತುಂಡರಿಸಲು ತಪ್ಪುಗಳ ತಲೆ ಕಡಿಯಲು ಅಪ್ಪರಿಸುತ್ತ ಬೊಬ್ಬಿರಿಯುತ್ತ ಬಲಿಪೀಠ ಅಣಿ ಮಾಡಿರು ಬಗೆಯುವನು ಸಿಗಿಯುವನು ಬಗೆಯುವನು ಸಿಗಿಯುವನು ಕುಡಿಯುವ ರಕ್ತ ಶಪಥ ಮುಗಿಸಬೇಕು ಎದೆಯ ಜ್ವಾಲೆ ಬಾರಬೇಕು ಹೃದಯ ಗಿರಿಯು ಅದುರಬೇಕು ಹರೆಯ ಹೊಡೆಯಬೇಕು ಎಲುಬು ಮೂಳೆ ಮುರಿಯಬೇಕು ನರಳು ಶಬ್ದ ಮೊಳಗಬೇಕು ಮನೆಯ ಚಿಪ್ಪನ್ನು ಮುರಿಯಬೇಕು ಒಂದೊಂದು ದಿಕ್ಕಿಗೂ ಎಸೆಯಬೇಕು ಅತಳ ಸುತ್ತಣ ನಡುಗಬೇಕು ಅಲ್ಲಿಯ ನೋಡಿ ಕಲಿಯ ಹೆದರಲಿ ಲಾಡ್ಪುಟ್ಟು ಮಂತ್ರವಾದಿ ಒಳಗೆ ಈ ಮಾಸ್ಟರ್ ನಾನು ಇವತ್ತು ಬೆಚ್ಚುದಿಲ್ಲ ಒಂದೇ ತೆಗೀತ್ರು ಯಾರಂಟಿ ಅವು ಆ ಸತ್ತನು ಓಡಿ ಹೋದ ಪುಂಜಿಗಿಲ್ಲ ಪಿಚ್ಕೊಂಡು ನಿನ್ನ ಬಚ್ಚುಕಾಗ ಏನು ಹೇಳ್ದ ಮೊನ್ನೆ ಆ ಮಂತ್ರ ಓದಿ ಅಂತದ್ ಬಿಡಿಸಿದ ಇಂಥದ್ದು ಬಿಡಿಸಿದ ಅಲ್ಲಿಗೆ ಹೋಯ್ದ ಅವರಿಗೆ ಕರ್ಸಿರಂದ್ಯಲ್ಲ ಮಾರಾಯ ನಿನ್ನ ನಮ್ಮ ಕಡೆ ಕರ್ಸಿ ಆ ದುಡ್ಡು ಹೊಡಿ ಮಾಡೋದು ದಂಡ ಆಯ್ತಲ್ಲ ಮಾರಾಯ ನಿಂಗೆ ಗೊತ್ತಿದ್ರೆ ಮಾತ್ರ ಹೇಳ ಇಲ್ದಿದ್ರೆ ಸುಮ್ಮನೆ ಆಯ್ಕೋತ ಮಾಸ್ಟರ್ ಕಂಡ್ರಿ ಅಲ್ಲ ಕೇರಳದಿಂದ ಅಂತ ದೊಡ್ಡ ಮಂತ್ರವಾದಿಗಳನ್ನ ಕರೆಸಿ ಭೂತ ಬಿಡಿಸ್ತಿ ಅಂದ್ರೆ ಅಲ್ಲ ಎಂತ ಮಾಡೋಕಾಯ್ತ ಮಾಸ್ಟರ್ ನಾನು ಎಂತ ಸಾವು ಮಾಸ್ಟರ್ ಸಮಾಧಾನ ಮಾಡ್ಕಣಿ ಬಾಬಣ್ಣ ಸಮಾಧಾನ ಮಾಡ್ಕಣಿ ದೇವರು ಎಲ್ಲ ಕಷ್ಟ ಕೊಟ್ರ ಮೇಲೆ ಲಾಸ್ಟಿಗೆ ಸುಖ ಕೊಡ್ತಾ ಅಂತ ಸುಳ್ಳ ಆತ ಹಂಗೆ ಆಗ್ತ ಕಾಮ ನಾನು ಇಲ್ಲಿದ್ದೆಲ್ಲ ವಿಷಯ ಆಲೋಚನೆ ಮಾಡಿ ಕಂಡೆ ಇದೆಂತರ ಮುಂದೆ ರಗ್ಲಿ ಹತ್ತೆಂದಡಿ ಗೊತ್ತಾಯಿ ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ರಲ್ಲ ಕಿಟ್ಟಣ್ಣ ಅವರಿಗೆ ರಾತ್ರಿ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ವಿಷಯನ ಅವ್ರಿಗೆ ಹೇಳಿದೆ ಹಿಂಗಿಗಿತ್ತ ಅಂದು ಹೌದಾ ಮಾಸ್ಟ್ರ ಹಂಗಾರೆ ಒಂದು ಕೆಲಸ ಮಾಡೋ
ನಾಳೆಗೆ ಒಂದು 10-10:30 ಸರಿಗೆ ಒಂದು ಪುರ್ಸೊತ್ತು ಮಾಡ್ಕೊಂಡು ನಾ ಬರ್ತೆ ಕೂತು ಮಾತಾಡುವ ಒಂದು ಪರಿಹಾರ ಕಾಂಬ ಒಂದಡಿ ಹೇಳಿರಿ ಈಗ ಗಂಟೆ ಆಯ್ತಲ್ದ ಆಯ್ತಪ್ಪ ಪಕ್ಕ ಹೊತ್ತಾಯ್ತು ಕಾಂಬ ಹೇಳಿ ಫಾರ್ನ್ ಆಯ್ತಲ್ಲ ಚಿಕ್ಕ ಯಜಮಾನರು ಮಾತಿನಲ್ಲಿ ವಿಷವಿಲ್ಲ ಆಡಿದರೆ ಕೊಳ್ಳಿಲ್ಲ ನೀತಿಯಲ್ಲಿ ನೀತಿಯಲ್ಲಿ ಎಡವಿಲ್ಲ ನಮ್ಮ ಮಗಳ ಮೈ ಮೇಲೆ ಬಾಬಣ್ಣ ಎಲ್ಲ ಮಾಸ್ಟರ್ ನಿನ್ನೆ ನಂಗೆ ಫೋನ್ ಮಾಡಿ ಪೂರ ಕತೆ ಹೇಳಿ ನೀವೇನು ತಲೆ ಬಿಸಿ ಮಾಡ್ಕೊಂಡ್ಬೇಡಿ ನಾ ಬಂದಾಯ್ತಲ್ದ ನೀವು ಹೆದರ್ಕೊಂಡ್ಬೇಡಿ ಎಲ್ಲ ಸರಿ ಮಾಡುವ ಬಾಬಣ್ಣ ಇದು ಸಮಸ್ಯೆ ನಿಮ್ಮ ಮನೆಗೆ ಮಾತ್ರ ಬಂದಲ್ಲ ಇದು ಇಡೀ ಮಾರ್ಕೆಟ್ ಬಿಟ್ಟಿಗೆ ಬಂದ ಸಮಸ್ಯೆ ಎಲ್ಲ ಸರಿ ಬಿಟ್ಟಣ ಇದು ಬರೀ ಸಮಸ್ಯೆ ಅಲ್ಲ ಭೂತ ಎಂತ ಘಟಾನುಘಟಿ ಭೂತ ಅಂದ್ರೆ ಕೇರಳದ ಮಂತ್ರವಾದಿ ಪಂಜಿಪುರ ಬಿಚ್ಕ ಓಡಿ ಹೋದ ಅಷ್ಟೇ ಅಲ್ಲ ನಿನ್ನೆ ನಮ್ಮ ಮಾಸ್ಟರ್ಗೆ ನಾಯಿ ಕೊಟ್ಟಂಗೆ ಕೊಟ್ಟಿದ್ದು ಕರೆದು ಕೇಳ್ರಿ ಈಗ ಎಷ್ಟು ಹೊಡೆದಿತ್ತು ಹೆಂಗೆ ಹೊಡೆದಿತ್ತು ಕೇಳ್ರಿ ಇಲ್ಲಲ್ದ ಇದು ಸುಮ್ಮನೆ ನಿಂತ್ಕೊಂಬಾರ ತೆಗಿಬೇಡ ಮಾತಲ್ಲ ಕಿಟ್ಟಣ್ಣ ನಮ್ಮ ಮಗಳ ಮುಖಕಾಂತಿಯ ಬೇಜಾರಾಗ್ತದೆ ಅವಳು ಆಸ್ಪತ್ರೆಗೆ ಕರೆದ್ರೂ ಗೊತ್ತಿಲ್ಲ ದೇವಸ್ಥಾನಕ್ಕೆ ಕರೆದ್ರೂ ಗೊತ್ತಿಲ್ಲ ನಾನು ಎಂತ ಸಾವು ಕಿಟ್ಟಣ್ಣ ನಂಗೆ ನನ್ನ ಜೀವವೇ ಬ್ಯಾಡ ಅನಿಸ್ತಿತ್ತು ಕಿಟ್ಟಣ್ಣ ಅಪ್ಪಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ನಮ್ಮೊಟ್ಟಿಗೆ ಕಿಟ್ಟಣ್ಣ ಇದ್ರು ಕಿಟ್ಟಣ್ಣ ಎಂತ ಸುರೇಶ ನಾವೆಲ್ಲ ಸೇರಿ ಎಂತಾದ್ರು ಮಾಡ್ಕೆ ಎಂತ ಮರ ಪಾಪ ಈ ಬಾಬಣ್ಣನ ಮುಖ ಕಂಡ್ರೆ ಬೇಜಾರ ನಂತರ ಒಂದು ಐಡಿಯಾ ಎಂತ ಹೇಳ್ತೀನಿ ಪ್ರೀತಿಯ ಬಂಧುಗಳ ಎಲ್ಲ ಇದ್ರಲ್ಲ ಪ್ರೀತಿಯ ಬಂಧುಗಳ ಮಾರ್ಕೋಡ್ನವರಾದ ನಾವು ನಮ್ಮ ಬಾಬಣ್ಣನ ಮನೆಯ ಸಮಸ್ಯೆಗೆ ಕೈ ಜೋಡಿಸ್ಬೇಕು ಹೌದಾ ಎಲ್ಲರೂ ಒಂದಾಗಿ ಈ ಸಮಸ್ಯೆಯನ್ನು ಎದುರಿಸ್ಬೇಕು ಅದಕ್ಕೂ ಸ್ಪಷ್ಟವಾದ ನಿರ್ದಿಷ್ಟವಾದ ವಿಶ್ಲೇಷಣಾತ್ಮಕವಾದ ವಿಮರ್ಶೆಯಿಂದ ಕೂಡಿದ ಒಂದು ಸ್ಪಷ್ಟವಾದ ಸಂಕ್ಷಿಪ್ತವಾದ ನಿರ್ಧಾರ ತಗೊಳ್ಳಿ ತಗೊಳ್ಬೇಕಲ್ಲ ಹೌದಾ ಅದಕ್ಕೊಂದು ಸಮಿತಿ ರಚನೆ ಆಗ್ಬೇಕು 1995ರಲ್ಲಿ ಇಲ್ಲಿ ಮೊದಲ ಸಮಿತಿ ರಚನೆ ಆಯ್ತು ಆಗ ಬಾಬಣ್ಣ ಇರ್ಲಿಲ್ಲ ನರಸಿಂಹ ಸರಿಗಾರ ನೀವಿದ್ದೀರಿ ರಾಮಣ್ಣಗಲ್ರಿ ನೀವಿದ್ದೀರಿ ಸಿಎಂಗಲ್ರಿ ಇದ್ದೀರಿ ಪುಟ್ಟಯ್ಯಗಲ್ರಿ ಇದ್ದೀರಿ ಮತ್ತೆ ನಾನು ಎಲ್ಲಾ ಸೇರಿ ಸುರೇಶ ಸಾಕ್ತು ನಿನ್ ಕತೆ ಸಮಿತಿ ಗಿಮಿತಿ ಎಲ್ಲ ಬೇಡ ಇಲ್ಲಿ ಬೇಡ. ಊರಿಗೆ ಸಮಿತಿ ಜಾಸ್ತಿ ಇನ್ನು ಇದಕ್ಕೊಂದು ಸಮಿತಿ ಬೇಕಾದ್ರೆ ಏನಪ್ಪ ಮರ ಇಲ್ಲಿ ಸಮಸ್ಯೆ ಇಪ್ಪಿದೆ ಅಂತ ಹೇಳ ಬಾಬಾ ನನ್ನ ಮಗಳು ಮೈ ಮೇಲೆ ಬಂದು ಭೂತ ಬಿಡಿಸು ಅದಕ್ಕೊಂದು ಗತಿ ಕಾಣಿಸು ಅಲ್ಲ ಕಿಟಣ ಮಧ್ಯದಲ್ಲಿ ಭಯ ಆಗ್ತೆ ಅಲ್ಲ ಈಗಿನ ಕಾಲದಲ್ಲೂ ಭೂತ ಗೀತಲ್ಲಿ ಇರುತ್ತೆ ಹೌದಾ ಸುರೇಶ ಈಗ ಬಾಬಣ್ಣನ ಮೈ ಮೇಲೆ ಸಾರಿ ಬಾಬಣ್ಣನ ಮಗಳ ಮೈ ಮೇಲೆ ಬರಲಿ ಅದೇ ನಮ್ಮನೆ ಭೂತ ಇತ್ತು ಹಾ ಎಂತ ಹೇಳ್ತೀರಿ ಕಿಟ್ಟಣ ಈ ಕಾಲದಕ್ಕೂ ಭೂತದಲ್ಲೂ ವೆರೈಟಿ ಇತ್ತು ಅಂತ ಇದೇ ಮಾಸ್ಟ್ರೆ ಈಗ ಕಾಣಿ ಕೆಲವರು ಎಷ್ಟೆಂಟ್ ಐಸ್ ಆಯ್ತು ಇನ್ ಕೆಲವರು ನೇಣಾಯ್ಕ ಸಾಯ್ತು ಇನ್ ಕೆಲವರು ಮದುವೆ ಇದೆ ಸಾಯೋರು ಇದ್ರು ಕೆಲವರು ಬೆಳಗಿನ ಸಾಯಂಕಾಲದವ್ರಿಗೆ ಕುಡ್ಕೊಂಡು ಕಿಡ್ನಿ ಲಿವರ್ ಎಲ್ಲ ಲಗಡಿ ತಕ್ಕೊಂಡ ಮನೆಯವರಿಗೆ ಉಪದ್ರ ಕೊಟ್ಟು ಸಾಯೋರು ಇದ್ರು ನನ್ನ ಬುಡಕ್ಕೆ ಬಂದ್ರೆ ಇವಕ್ಕೆಲ್ಲ ಮೋಕ್ಷ ಸಿಕ್ತಿದ್ ಕೂಡ್ಲೆ ಅವು ಹೀಗೆ ಒಂದು ಇದ್ದರಿ ಉಪದ್ರ ಕೊಡ್ತಾ ಆಯ್ಕಂತ ಅಲ್ಲ ಈಗ ಈ ಮೋಕ್ಷ ಸಿಗ್ದವ್ರು ಯಾರಿಗೆ ಅಂತದ್ದು ಮಾಡುದಿಲ್ಲ ಹಾಗಾದ್ರೆ ಮೋಕ್ಷ ಸಿಗ್ದವು ಮಾಡ್ತು ಮಾಡುದಿಲ್ಲ ನಡಿ ಅಲ್ಲ ಅವಕ್ಕೂ ವರ್ಷನ್ ಪ್ರತಿ ಏನ್ ನಾವು ಕೊಡುವಂತದ್ದೆಲ್ಲ ಸದ್ಗತಿಗಳೆಲ್ಲ ಇತ್ತಲ್ಲ ಅನ್ನೀರ್ ಹಾಕುದು ಜಕ್ಣಿಯೋ ಮಕ್ಕಳಿಯೋ ಅದೆಲ್ಲ ಇತ್ತಲ್ಲ ಅದನ್ನೆಲ್ಲ ಸರಿಯಾಗಿ ಮಾಡದಿರ್ ಕೂಡ್ಲೆ ಇದೇ ತರ ಒಂದು ಉಪದ್ರ ಕೊಡ್ತು ಬಾಬಣ್ಣ ಈ ವರ್ಷ ನೀವು ಜಕ್ಣಿ ಮಾಡಿರಿ ದೇವ್ರ ತಲೆ ಹೂ ತಪ್ಸರು ವರ್ಷ ಪ್ರತಿ ಜಕಣಿ ಮಾಡೋದನ್ನು ತಪ್ಪಿಸದ್ದೇ ಇಲ್ಲ ಕಂಡೆ ನಾನು ಮನೆಗೆ ನೀರು ಬರ್ದಿರ ಒಂದು ದಿನ ನೀರು ಬರ್ದಿರ 16 ಸತಿ ಫೋನ್ ಮಾಡ್ತಾರೆ ನೀರು ಬರ್ತಾರೆ ವರ್ಷಕ್ಕೆ ಒಂದು ಜಕ್ಣಿ ಮಾಡಿ ನನ್ನೊಂದು ಉಂಬು ಕರುಕಿ ನಿಮ್ದು ಕಿಟ್ಟಣ್ಣ ಅದು ನೆನಪು ಹೋಯ್ತು ಮಾರ್ರೆ ಬರುವ ವರ್ಷಕ್ಕೆ ನೆನಪು ಮಾಡಿ ಹೇಳ್ತೆ
ಸುರೇಶ ಇನ್ನೊಂದಿತ್ತು ಬುದ್ಧ ಉಮ್ಮಲ್ತಿ ಅಂದಳಿ. ಉಮಲ್ದಿಯಾ? ಹಾ, ಅದ್ಯಾವ್ದೇ? ಅದು ಗೊತ್ತಿಲ್ಲ ನಿಂಗೆ? ಇಂಥ ದಡ ಕೂದಲು, ಬಿಳಿ ಸೀರೆ, ಕಣ್ಣೆಲ್ಲ ಕೆಂಪಾಯಿ, ಆರ ಕಾಲ್ ಸೊಟ್ಟಿ. ಅದೇ ಎಲ್ಲಿ ಅಡ್ಗೆ ಎಲ್ಲ ಕೇಳ್ತಲ್ಲ. ಹಾ, ಅದೇ ಅಡ್ಕಿ ಕೆಳಗ ಹಾಕೊಂಡ ಹೆಗ್ಗ ಅಂತತ್ತಲ್ಲ, ಕೊಡುಕೋರ ಕೈ ಒಟ್ಟಿ. ಒಂದ್ಸತಿ ಹೆಕ್ಕಿ ಕೊಡ್ಲಕ್ಕ, 8 ಸತಿ ಹೆಕ್ಕಿ ಕೊಡ್ಲಕ್ಕ, 3ನೇ ಸತಿಗೆ ನಾವು ಹೆಕ್ಕಿ ಕೊಡಕಾಗ ಅದ್ರ ಹತ್ರ ನಾವು ಹೇಳ ನೀ ಹೆಕ್ಕ ಅಂತ. ಅಷ್ಟೊತ್ತಿ ಅದು ಹೆಕ್ಕುಕೆ ಬಗ್ಗತ್ ಬಲಿಯ ಒಗ್ಗರು ಕೂಡ್ಲೆ ವಾಂಗಡಿ ಮೇಲೆ ಹೆದ್ರಕಂಕಾಗ ಹೆದ್ರಕಂಡ್ರ ಹೋಯ್ತು ಬಿಡುಕುವಾಗ. ಅಷ್ಟೊತ್ತಿ ಅದು ಕಣ್ಣೆಲ್ಲ ಕೆಂಪ್ ಮಾಡ್ಕೊಂಡ ನಾನು ಬಿಡ ವೈಗುಂಠ ಎಂತಾಯ್ತಾ? ಆ ಪೇಪರ್ ಪೀಸ್ ಮೂಗೊಳಗೆ ಹೋಯ್ತೆ. ಇನ್ನು ಸಮ ಕೇಳ್ದು ಹೋಗು ಕೈಲ್ಯ. ಇನ್ನು ಬಗ್ಗಿರಿ ಮೈಕೆ ಮೂಗೊಳಗೆ ಹೋಗ್ತೈತೆ. ಕಿಟ್ಟಣ್ಣ ಅದು ಸಾಯಿ ಮಾರ್ರೆ, ಈಗ ನನ್ನ ಮಗಳು ಮೈ ಮೇಲೆ ಬಂದದಕ್ಕೆ. ಸರಿ, ಹೌದು, ಕರೆಕ್ಟ್ ನೀವು ಹೇಳಿ. ಸರಿ, ವಿಷಯ ಎಲ್ಲ ಬಿಡಿ, ವಿಷಯಕ್ಕೆ ಒಪ್ಪ. ಈಗ ನಿನ್ನೆ ಮಾಸ್ಟರ್ ಹೇಳ್ರು ಕೂಡಲೇ ನಂಗೆ ರಾತ್ರಿ ಇಡೀ ನಿದ್ರಿಲ್ಲ. ಆಲೋಚನೆ ಮಾಡಿ ಗಟ್ಟದಾಗೆ ದೂರ ಬಾವಿಕೇರಿ ಅಂದಳಿ ಗೊತ್ತಿತ್ತಲ್ಲ, ಬಾವಿಕೇರಿ ಅಲ್ಲೊಬ್ರು ನಿಬುಡಾನಂದ ಸ್ವಾಮಿ ಅಂದಳಿ ಭಾರಿ ಒಳ್ಳೆ ಒಂದು ಮಂತ್ರ. ಅವ್ರಿ ಕರುಣಾನಂದ ಸ್ವಾಮಿದು ತಮ್ಮ. ಮತ್ತಾರು ಗಟ್ಟದ ಕೆಳಗೆಲ್ಲ ಇಳುವರಲ್ಲ ಅವ್ರು. ನಾನು ಅಲ್ಲೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಬೊಪ್ ಕೇಳಿ ನಿನ್ನೆ ರಾತ್ರಿ ಕಾರ್ ಮಾಡು ಕೇಳಿ ಅಲ್ಲೊಬ್ರಿಗೆ ನೈಟೇ ಹೊರಟು ನನ್ನ ಲೆಕ್ಕ ಒಪ್ಪು ಹೊತ್ತಾಯ್ತು. ಬಾಯಿಗೆ ಸಕ್ಕರೆ ಹಾಕ ಮಾರ್ರ. ಹೇಳೋ ಟೈಮಿಗೆ ಬಂದ್ಬಿಡ. ಹಲೋ, ಚೆಕ್ ಮೈಕ್ ಚೆಕ್. ಕೇಳ್ತಾ ಇದೆಲ್ಲ ವ್ಯವಸ್ಥೆ ಹೇಳಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತವಾಗಲೂ ಇದೆ. ಮತ್ತೆ ನಿಮ್ಗೆ ಅಂತ ಗೇಣು ಕರ್ಸೋದಿಲ್ಲ. ಭಗವಂತರಲ್ಲಿ ವಿನಂತಿಯಲ್ಲೇ ಯಾರು ಕೂಡ ಗಣತಿ ಮಾಡಬೇಡಿ, ಎಲ್ಲರೂ ಕೂಡ ಸಾವಧಾನ. ಸಿ ಕೆರಿಬಾಮಿ ಸ್ವಾಮಿಗಳೇ ನಮಸ್ಕಾರ. ವಾ, ಅದು ಬಾವಿಯಿಂದ ಕೆರೆ, ಕೆರೆಯಿಂದ ಬಾವಿ ಅಲ್ಲ ಸ್ವಾಮಿಗಳೇ. ವಾ, ನನ್ನ ಮಗಳ ಮೈ ಮೇಲೆ ಬಂದು ಪ್ರೇತವನ್ನು ಬಿಡಿಸ್ಲಿಕ್ಕೆ ಒಂದು ಏನಾದರೂ
ಸಾಕು 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 ಎಲ್ಲವನ್ನು ತಿಳಿದುಕೊಂಡು ಬಂದಿರ್ತೇನೆ. ಅದಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ, ಹೋಗುವುದೂ ಇಲ್ಲ. ಕೊಟ್ಟೋದು ಹೋಗುವುದಿಲ್ಲ. ಓ ಇವನೇ, ನಾನು ಎಂತ ಹೇಳಿದ್ದು? ನೀವು ದಾರಿ ಮಾಡಿ ಕೊಟ್ಟರು ಹೋಗುವುದಿಲ್ಲ. ಎಂತ ಮಂಡ್ಯಲೋಡ್ಸಿ ಅಂತ ಅರ್ಥ ಆಯ್ತಾ? ಹೋಗುದಿಲ್ಲ ಅಂತಿರಲ್ಲ ಮಂತ್ರವಾದಿಗಳು. ಸ್ವಾಮಿ, ವಾ ನಾವೀಗ ನಿಮ್ಮನ್ನ ಘಟ್ಟದ ತುದಿಯಿಂದ ಇಲ್ಲಿ ಕರ್ಸಿ ಇಲ್ಲಿ ಘಟ್ಟದ ಕೆಳ ಬಂದ್ಕೊಂಡು ಈಗ ಕೂತಾರ ನೀವು ಆತ ಇಲ್ಲ ನನ್ನ ಅಂತ ಹೇಳಿ ಹೇಳ್ರ. ಇಲ್ಲಿ ನನ್ನ ಮರದಿ ಪ್ರಶ್ನೆ ಅಂತ ಇದು ಎಂತರೂ ಮಾಡಿ ನೀವು ಸಮಸ್ಯೆ ಬಗೆಹರಿಸಿಕೆ ಈಗ. ಗುರುಗಳು, ನಾವೆಲ್ಲರೂ ಇಡೀ ಊರರೇ ನಿಮ್ಮನ್ನೇ ನಂಬ್ಕೊಂಡಿದ್ವಿ. ಏನಾರು ಮಾಡಿ ಇದಕ್ಕೆ ಪರಿಹಾರ ನೀವೇ ಕೊಡ್ತೀವಿ. ಪರಿಹಾರ ತಪ್ಪಾಗಿದೆಯಲ್ವಾ ಮಾಸ್ಟ್ರೇ? ಎಲ್ಲದನ್ನು ಸರಿ ಮಾಡುವ. ನಾನು ಪ್ರಶ್ನೆ ಹಾಕ್ಲಿಕ್ಕೆ ಎಲೆ ತರ್ಲಿಕ್ಕೆ ಹೇಳಿದ್ದೇನೆ, ತಂದಿದ್ರಾ? ವೈಕುಂಠ, ಹೌದಾ? ಹೌದಾ? ಎಲ್ಲಿ ಸೈಜ್ ಸಾಕ? ನಾನು ಊಟ ಮಾಡ್ಲಿಕ್ಕೆ ಹೇಳಿದವರು ಪ್ರಶ್ನೆ ನೋಡ್ಲಿಕ್ಕೆ ಹೇಳಿದ. ಇದ್ದಂತ ವೀಳ್ಯದೆಲೆ ಅಲ್ಲಿ ಹುಚ್ಚ ಮಾರೇವ. ಹಾ ಇದೆ. ಹಾಕಿ ಹಾಕಿ ನಂಗೊಂದು ತೀನ್ಸು, ಮಾಸ್ಟ್ರಿಗೊಂದು ಸಿಹಿ ಬೀಡ, ಸುಣ್ಣ ಜಾಸ್ತಿ. ಎಲ್ಲವೂ ಕಾಣಿಸ್ತಾ ಇದೆ ಇದರಲ್ಲಿ, ಎಲ್ಲವೂ ಕಾಣಿಸ್ತಾ ಇದೆ. ಬೆಳಿಗ್ಗೆ ಓಸಿ ಅಂತ ಬದ್ಕಂತ ಇವ ಯಾರು ಮರ ಹುಚ್ಚ? ನಿತ್ಕೋ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳಲಿಕ್ಕೆ ಉಂಟಾ? ಹೌದಾ ಆಮೇಲೆ ಈ ಬೂತದ ಉಪದ್ರದೊಳಗೆ 1.5 ಕ್ವಾರ್ಟರ್ ಕುಡ್ಕ ಮುರಿಕೊಂಡ್ರು ನಿದ್ರೇ ಬರ್ತಿಲ್ಲ. ಎದ್ಕೊಂಡೇನವ್ರು ಒಂದು ಪರಿಹಾರ ಹೇಳಿ ಅಲ್ಲ. ಇಲ್ಲಿ ಬಾ, ಪರಿಹಾರ ಅದೇನು ದೊಡ್ಡ ವಿಷಯ ಅಲ್ಲ. ಈ ಲಿಂಬು, ಈ ಮೆಣಸನ್ನ ಕೆಳಗಡೆ ಇಟ್ಟುಕೋ. ಅಂದ್ರೆ ಮಂಚದ ಕೆಳಗಡೆ ಇಟ್ಟು ಭೂತೆಲ್ಲ ಹೋರ ಮೇಲೆ ಎಂತ ಮಾಡುದ? ಅಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೋ. ಅಲ್ಲಿ ಉರುದಿಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೋ ಅಂತ ಹೇಳಿದ್ರು. ವೈಕುಂಠ, ಇಲ್ಲ ಮಾರ ಇಡೀ ಮಾರ್ಬಿಟ್ಟು ಬೆಟ್ಟಿಗೆ ಭೂತ ಬಿಡಿಸು ತಲೆ ಬಿಸಿಯಾಗಿತ್ತು. ನೀನು ಮಾರ ಕುಡು ತಲೆ ಬಿಸಿ, ನೀನು ಬಾಸಿ. ಆರು ಸ್ವಾಮಿಗಳೇ, ವಾ ನಂದೊಂದು ಮಾತು. ಅವ 3 ಹೊತ್ತು ಅಂದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಎಣ್ಣೆ ಕುಡ್ಕೊಂಡೇ ಬಿದ್ದಿರ್ತಾನೆ. ಮೊನ್ನೆ ತೋಡಲಿದ್ದೀರ ಅವನು ಎಣ್ಣೆ ಬಿಡುಕ್ಕೆ ಎಂತಾರು ಒಂದು ಮಾಡೋಕತ್ತ. ಅದು ದೊಡ್ಡ ವಿಷಯ ಅಲ್ಲ, 3 ಸರಳವಾದ ಕ್ರಮ. ಬೇಕಾದ್ರೆ ಬರ್ದಿಟ್ಕೊಳ್ಳಿ ಆಯ್ತಾ? ಇವ್ರೆ ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಮೊದಲನೇದಾಗಿ 8 ಗಂಟೆ ಒಳಗೆ ಹೋಗಿ ಮನೆಯಲ್ಲಿ ಮಲಗಬೇಕು. ಹಾಗೆ ಮಲಗುವುದಲ್ಲ, ತಿಕ್ಕ ಮುಚ್ಕೊಂಡು ಮಲಗಬೇಕು. ಅವಾಗ 1/4 90. ಇನ್ನು 2ನೇ ಕ್ರಮ. ಸ್ವಾಮಿಗಳೇ, ವಾ ಅವ ಕುಡಿದು ಸಾಯಿ ಮಾಡಿ ನಮ್ಮ ಮಗಳು ಶ್ರುತಿ ನಮ್ಮ ಭೂತ ಬಿಡಿಸ್ಲಿಕ್ಕೆ ಏನಾದ್ರು ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲ. ಪೂಜಾ, ನಾನು ಭೂತ ಬಿಡಿಸಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಹೇಳಿದ್ದೇನೆ, ತಂದಿದ್ರ? ಸ್ವಾಮಿರೇ, ಎಲ್ಲಿ ತಂದಿದ್ದೆ? ಅದಲ್ದೆ ಪೂಜೆ ಮಾತ್ರ ತರಲ್ಲ. ಎಲ್ಲಿ ಬಾ ಶಿಶು ಮಗು, ಬಾಯ್. ಈ ಲಿಂಬುವಿಂದ ನಾಲಿಗೆ ಸಮ ಹಾಕಿ ಕಿಸ್ಕೊ. ಈಗ ಇದೊಂದು ಎಕ್ಸರ್ ಬ್ಲೇಡ್ ಇಂದ ಸಮ ಕೀಸ್ಕೊ. ಆಗ ನಿನ್ನ ಉಚ್ಚಾರ ಸರಿ ಆಗ್ತದೆ. ಬೀಳು ಬೀಳು. ಇದು ಅವ್ರು ಹೇಳೋದು ಸಾಮಾನೆಲ್ಲ ತಂದಿದೆ ಅಂತ. ಹೌದಪ್ಪ. ಎಂತೆಲ್ಲ ತಂದಿದೆ ಹೇಳ? ಅದು 3/4 kg ರವಿ, 1/4 kg ಸಕ್ಕರೆ, ಬೀಜ, ದ್ರಾಕ್ಷಿ, 2 ತೆಂಗಿನ ಎಣ್ಣೆ, ತುಪ್ಪ, ಸಾಕಲ್ಲ? ಅದನ್ನೆಲ್ಲ ಒಟ್ಟಾಕಿ ಉಪ್ಪಿಟ್ಟು ಕೇಸರಿ ಮಾತು ಮಾಡ್ಕೋಬಾ. ನಾನಿಲ್ಲಿ ಹುಡುಗಿ ನೋಡ್ಲಿಕ್ಕೆ ಬಂದಲ್ಲ, ನೋಡಿ ತಿಂದುಕೊಂಡು ಹೋಗ್ತೇನೆ. ನಾನಿಲ್ಲಿ ಭೂತ ಬಿಡಿಸ್ಲಿಕ್ಕೆ ಬಂದದ, ಹುಡುಗಿ ನೋಡ್ಲಿಕ್ಕೆ ಬಂದದ್ದ. ಪುಣ್ಯಾತ್ಮ, ಅದಲ್ಲ
ಅದು ಮನೆಗೆ ಬೇಕಾದ ಸಾಮಾನು ತಪ್ಕೊಳ್ಳೋದು, ಪೂಜಾ ಸಾಮಾನು ಬೇರೆ ಹೇಳಿದ್ನಲ್ಲ. ಅದು ಕೆಳಗಿತ್ತು. ಕೆಳಗಿತ್ತಾ? ಯಾರಿಗ ಮಾರ ಹುಚ್ಚ? ನಾನು ಹೇಳಿದ್ದ ಸಾಮಗ್ರಿಗಳನ್ನ ಇಲ್ಲಿ ತಂದಿಡಿ. ಕುಂಬಳಕಾಯಿ, ನೆಣಿಕೋಲು, ಚರು ಎಲ್ಲ ಇಲ್ಲಿ ತಂದಿಡಿ. ಆ ಪೇತ ಬಂದ ಹುಡುಗಿಯನ್ನ ಇಲ್ಲಿ ಮಂಡಲದಲ್ಲಿ ಮಧ್ಯೆ ಕೂರಿಸಿ ನಾನು ಸ್ನಾನ ಮಾಡಿ ಬರ್ತೇನೆ. ಇದು ಬಾಮಿಗಟ್ಟೆಗೆ ಬಡ್ಪನಿತ್ತು, ಬಿಸಿ ನೀರಿಲ್ವಾ? ಒಳಗಿತ್ತು, ಕಟ್ಟಾಗಿತ್ತು. ಮತ್ತೆ ನಾನು ಸ್ನಾನ ಮಾಡಿ ಬರುವಾಗ ನನ್ನನ್ನು ಮುಟ್ಲಿಕ್ಕಿಲ್ಲ, ನಾನು ಮಡಿಯಲ್ಲಿರ್ತೇನೆ, ಆಯ್ತಾ? ಬೈ ಹಾಕೋದು ಜಾಗ್ರತೆ, ಸುಟ್ಟೋಗಿತ್ತು. ಅವಣ ಮಗಳನ್ನ ಕರ್ಕೊ ಬಂದು ಈ ಮಣ್ಣದ ಕೂರಿಸಿ. ನನಗೊಂದು ಫೋನ್ ಬರ್ತಿತ್ತು ಅರ್ಜೆಂಟ್, ಮತ್ತೊಂದು ಮೀಟಿಂಗ್ ಇತ್ತು, ಬಟ್ಟ ಹೋಯ್ ಬತ್ತೆ. ಸುರೇಶ ಎಲ್ಲ ಒಂದು ಉಸ್ತುವಾರಿ ಕಾಣ್ಕೊ ಬತ್ತೆ. ನನಗೆ ಇನ್ನು ಫುಲ್ ಇದ್ದೇನಾ? ಆಯ್ತು. ಕಿಟಣ ಹೇಳ್ರಲ್ಲ, ನಿಮ್ಮ ಮಗಳು ಕರ್ಕೆ ಹೋಗ್ತೀಯ, ಕರ್ಕೆ ಬನ್ನಿ. ನಾನು ನಂಗೆ ಎದುರಿಸ್ಲವಳ, ನಂಗೆ ಹೊಡಕ್ ಬತ್ತಲ. ಈಗ ಗೋಳಿಗೆ ಒಂದೊಂದು ವ್ಯವಸ್ಥೆಯಲ್ಲಿ ಇರ್ತಲ್ಲ. ಮಗ ಶ್ರುತಿ, ಸೌಂದರ್ಯ, ನಡಿಬೇಡ. ನೀನಾದ್ರು ಕರ್ಕೊಂಡು ಬಾ ಮಗ. ಎಂತ ಬಾಬಣ್ಣ, ನಿಮ್ಮ ಮಗಳ ಮೇಲೆ ನಿಮ್ಗೆ ಹೆದರಿಕೆ ಆಗ್ತದೆ ಹೇಳ್ತೀರಿ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾತಿಲ್ಲ ಬರ, ನಂಗೆ ಒಬ್ಬಳಿಗೆ ಹೋಗ್ತಿಲ್ಲ. ಕರ್ಕ ಬಾ ಅಣ್ಣ. ಅಮ್ಮ ಟೆನ್ಷನ್ ಮಾಡಬೇಡಿ ಅಮ್ಮ. ಸೌಂದರ್ಯ ನೊಟ್ಟಿಗೆ ಹೋಗಿ ನಾ ಕರ್ಕ ಬತ್ತೆ. ನಾವು ಗಂಡು ಮಕ್ಕಳೇ ಹಾಗೆ, ಒಂದು ಸಲ ಕೈ ಕೊಟ್ರೆ ಕೈ ಬಿಡೋ ಮಾತೇ ಇಲ್ಲ. ಬಾ ಸೌಂದರ್ಯ, ನಾವು ಹೋಗಿ ಕರ್ಕ ಹೋಗ್ಬ. ರಾಮಣ್ಣ, ನಿಮ್ಮ ಮಗಳು ನಾಗವಲ್ಲಿ ಅಂತ ಕಾಣಿ. ನಾನು ಸಮ ಮಾಡ್ತೇನೆ ಮಗಳನ್ನ, ನಾ ಸಮ ಮಾಡ್ತೆ. ಲಕ 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 ಧಾಮ್ ತರಗಡ ಧೀಮ್ ತರಗಡ ತೋಮ್ ತರಗಡ ನಮ್ ತರಗಡ ಸತ್ತ ತರಗಡ ದಿತ್ತಿ ತರಗಡ ತೋಮ್ ತೋಮ್ ತರಗಡ ನಮ್ ನಮ್ ತರಗಡ ಧಾ ಧೀಮ್ ನಮ್ ಛಂ ಛಂ ಧಾ ಧೀಮ್ ನಮ್ ನಮ್ ಛಂ ಛಂ ತರಗಡ ಧೀಮ್ ನಮ್ ತರಗಡ ತರಗಡ ತಲಾನ್ ತೋ ತಲಾನ್ ತೋ ತಲಾನ್ ತೋ. ಹೆಂಗೆ ಎಂತ ಆಯ್ತಪ್ಪ? ಎಂತ ಆಯ್ತು ಪಪ್ಪ? ಇಷ್ಟೋ ತನಕ ನನ್ನ ಮೈ ಮೇಲೆ ಯಾರೋ ಕೂತ್ಕೊಂಡಾಗಿತ್ತು ಪಪ್ಪ. ಈಗ ಮನ್ಸಲ್ಲಿ ಹಚ್ಚಿ ಹುಗುರಾದಂಗಿತ್ತು ಪಪ್ಪ. ನನ್ನ ಮಗಳು ಸರಿಯಾದಲ್ಲ. ಸೌಂದರ್ಯ ಕುಯ್ಕೊಂಡೆ ಅಂತ ಕೇರಳದಿಂದ ಮಂತ್ರಾದಿ ಬಂದರು. ಅವ್ರದ್ರಿ ಎಂತ ಮಾಡೋಕೋ ಇಲ್ಲ, ನೀ ಬಿಡಿಸಿದೆಯಲ್ಲ ಮರಯ್ಯ. ಎಷ್ಟು ಥ್ಯಾಂಕ್ಸ್ ಹೇಳ್ರಿ ಸಾಕು. ಸಾಯಂಕಾಲ ಒಂದು ಹೇಳಿದ್ರೆ ಸಾಕು. ಬೇರೆ ಬರ್ತೇನೆ ಬರ್ತೇನಾ ಮಾದ? ಮಾತಾಡೋದೇ ಇಲ್ಲ. ನಾನು ಸ್ವಲ್ಪ ಇದ್ರಲ್ಲಿ ನಿಂಗೆ ಹೆದರಿಕೆಯಾ ಇನ್ನೋದೆ ಮಾರೆ? ಮಾತಾಡ್ಬಾರ ರಾಜು? ಎಲ್ಲ ಇದ್ರು
ವೆಯ್ಟ್ ಮಿಸ್ ಸುರೇಶ್ ಅಣ್ಣ ಈ ಸಲ ಸ್ಕಾಲರ್ಶಿಪ್ ನಂಗೆ ಕೊಡ್ತೀನಿ. ನಿಂಗೆ ನಿಂಗೆ ನಂದೆಲ್ಲ ಬರ್ತೈತೆ ಮಾಸ್ಟ್ರೆ. ಇಲ್ಲೇ ತೋರಿಸುದಾ? ಬೇಡ ಬೇಡ ಬೇಡ, ನಿಮ್ಮೆಲ್ಲರ ಎದುರು ತೋರಿಸ್ತೇನೆ ನಾನೀಗ. ನಿಮ್ಮೆಲ್ಲರ ಟ್ಯೂಷನ್ ತೋರಿಸ್ತೇನೆ ನಾನೀಗ. ಟ್ಯೂಷನ್ ಗೀಷನ್ ಅಂತ ಬೇಡ, ನೀನು ಸುಮ್ಮನೆ ಶಾಲೆಗೆ ಹೋಗಿ ಬಂದ್ರೆ ಸಾಕು. ನಿಂಗೆ ಅಷ್ಟು ಓದೋಕೆ ಕಷ್ಟ ಆದರೆ ಸೌಂದರ್ಯನಂತೆ ಮನೆ ಬಾಪು ಹೇಳಿ ನಿಂಗೆ ಹೇಳಿಕೊಡು. ఎంత ధైర్యం ఉంటే వాటి వెళ్ళొద్దని చెప్పడం. ಆಕೆಯನ್ನ ಹಿಡಿದು ಮಣ್ಣಲ್ಲಿ ಕೂರಿಸಿ. ಕೂತ್ಕೊಂತಿಲ್ಲ, ನಾ ಕೂತ್ಕೊಂತಿಲ್ಲ. ಕೂತ್ಕೊಳ್ಳೋದಿಲ್ವಾ? ಯಾರು ನೀನು? ಯಾರು ನೀನು ಹೇಳು. ಹೇಳೋದಿಲ್ಲ, ಹೇಳೋದಿಲ್ಲ. ಹೇಳುದಿಲ್ಲ. ಹೇಳು. ನಿನ್ನಂತ ನಾಗಬಲಿ ಚಂದ್ರಮುಖಿಯನ್ನು ಸಾಕಷ್ಟು ನೋಡಿದ್ದೇನೆ ನಾನು. ಅಲೇ ಬರೀಬೇಕು ನನಗೆ. ಬಲಿಯ ನೀನು ಹೇಳಿದ್ದನ್ನು ನಾನು ನಡೆಸಿಕೊಡ್ತೇನೆ. ಯಾವ ಕಾರಣಕ್ಕೆ ಬಲಿಬೇಕು ಹೇಳು. ಇದು ಮಾತ್ರ ಸಾಧ್ಯ ಇಲ್ಲ, ನಾ ಹೇಳೋದಿಲ್ಲ. ನಿನ್ನಂತ ನಾಟಕ ಮಾಡು, ಹಠ ಮಾಡು ಭೂತವನ್ನು ನಾನು ಸಾಕಷ್ಟು ನೋಡಿದೆ. ಯಾರು ನೀವು ಹೇಳು. ಹೇಳು ಹೇಳು. ಭಾರತಿ ಆಗ್ಲಿ ಬಿಡುವ ಮಾತೇ ಇಲ್ಲ. ಆರತಿ ಮೇಡಮ್ ತೊತ್ತೋಯ್ರ ಏ ಬಾಪಿ, ನಾ ಸತ್ತಿದ್ದಲ್ವಾ ನನ್ನ ಸಾಯಿಸಿದ್ದ. ಆರ್ತಿ ನಿಮ್ಮ ಹೆಂಡತಿಯಲ್ಲ, ಅವ್ರನ್ನ ಕೊಂದದ್ದು ಯಾರು? ನೀವು ಆರ್ತಿ ಮೇಡಮ್ ಎಂತ ಒಳ್ಳೆ ದಾಪದ ಜೀವನ ನಡೆಸ್ತಿದ್ರಿ. ಅವ್ರು ಈ ಮನೆ ಬೆಳಕಾಯ್ತೀರ ಅಂತವ್ರನ್ನ ಕೊಂದದ್ದು ಯಾರು? ಒಂದದ್ದು ಯಾರು? ನೀವೇ ಹಿಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಇಲ್ಲಿ ಕೂತಾರಲ್ಲ ನಿಮ್ಮ ಮೇಲೆ ಡೌಟ್ ಮಾಡಿಕಂತ. ಹಂಗಾರೆ ಆರ್ತಿ ಮೇಡಮ್ನ ಕೊಂದದ್ದು ಯಾರು? ಒಂದದ್ದು 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 ಯಾರು? ಆರ್ತಿನ ಕೊಂದದ್ದು ನಾನೇ. ಎಂತ ಹೇಳಿ ಎಂತ ಆಯ್ತಂದಡಿ ಸರಿ ಹೇಳಿ. ನಿಮ್ಮ ಒಟ್ಟಿಗೆ ನಾವೆಲ್ಲ ಇತ್ತಲ್ಲ, ಎಂತ ಆಯ್ತಂದ್ ಸತ್ಯ ಹೇಳಿ. ಆವತ್ತು ಟ್ಯೂಷನ್ ಮುಗಿಸಿ ಎಲ್ಲ ಮಕ್ಕಳು ಮನೆಗೆ ಹೋಯ್ತು. ಅವ್ರ ಸೌಂದರ್ಯ ಒಬ್ಬಳು ಹೋಯರು. ಅವಳ ಕಣ್ಣಿಗೆ ಕಸ ಬಿದ್ದದ್ನ ನಾ ತೆಗಿತಿದ್ದದ್ನ ನನ್ನ ಹೆಂಡತಿ ಕಂಡು ನಮ್ಮಿಬ್ಬರ ಬಗ್ಗೆ ಸಂಬಂಧ ಕಟ್ಟಿ ಮಾತಾಡ್ತಾಳೆ. ನನಗೆ ಸಿಟ್ಟು ತಡುಕ ಇದೆ. ಆ ಸಿಟ್ಟನ್ನು ಬರೋದಲ್ಲ ಅವಳಿಗೆ ಒಂದು ಹೊಡೆದೆ. ಇಲ್ಲೇ ಬಿದ್ದಾಳೆ. ನಾನು ಇದಕ್ಕೆ ಒಳಗೋದೆ. ಎಷ್ಟಾರು ನಾನು ಹೆಂಡ್ತಿ ಅಲ್ದ ಅವಳ ಹತ್ರ ಕ್ಷಮೆ ಕೇಳ್ಕೊಂಡಲ್ಲಿ ಬಪ್ಪತ್ತಿಗೆ
ಅವಳ ಬಾಡಿ ಇಲ್ಲಿ ಇರಲಿಲ್ಲ. ಎಲ್ಲರೂ 4 ಜನಿಗೆ ನಾನೇ ಹೇಳ್ರೆ ಎಲ್ಲರೂ ನನ್ನನ್ನೇ ಅಪರಾಧಿಯಾಗಿ ಕಾಂತಂದೇಳಿ ಅವಳು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಯ್ದಳಂದೇಳಿ ಹೇಳಿ ಎಲ್ಲರನ್ನೂ ನಂಬಿಸ್ತೆ. ಇಷ್ಟೆಲ್ಲ ಆಯ್ತಾ ಮಾಸ್ಟರ್? ನಾವೆಲ್ಲ ನಿಮ್ ಜೊತೆ ಇದೀವಿ. ಒಂದು ಮಾತು ಹೇಳೋಕ್ಕಿಲ್ಲ ನೀವು. ಈಗ ಗಾಣಿ ಆ ಹೆಣ್ಣಿನ ಪರಿಸ್ಥಿತಿ ಗಾಣಿ ಅಂತ ಆಯ್ತಾ ನಾನು? ಮರ್ಕಿ ಏನು ಪ್ರಯೋಜನ ಇತ್ತು ಈಗ? ಮರ್ಕಿ ಏನು ಪ್ರಯೋಜನ ಇತ್ತು? ಸಮಾಧಾನ ಮಾಡ್ಬೇಕು. ಸತ್ತೋದ ಆರ್ತಿ ಮೇಡಮ್ ಮತ್ತೆ ಹುಟ್ಟಿ ಬತ್ರ ಮಾಸ್ಟ್ರು ತಮ್ಮ ತಪ್ಪನ್ನು ಒಪ್ಕೊಂಡಾಯ್ತು. ಇನ್ನಾದ್ರೂ ಈ ದೇಹದಿಂದ ಬಿಟ್ಟು ಹೋಗ್ಬಾರ್ದು. ಅವನ್ ತಕೊಂಡೆ ಹೋಗ್ಬೋದು ನಾನು. ನೀನ್ 20ಗಂತೂ ನಂಗೆ ನೆಮ್ಮದಿ ಕೊಡ್ಲಿ. ಈಗ ಸತ್ತ ಮೇಲೂ ಹಾಗೆಯಾ? ಈಗ ಎಂತ ಹೇಳ? ನಾನಿದ್ರಲ್ದ ನಿಂಗೆ ತೊಂದ್ರೆ, ನಾನಿದ್ದದಲ್ದ ನಿಂಗೆ ಆಡ್ಲಿ ಆಯ್ಲಿ ಬಿಡ. ನಂಗೂ ಜೀವ ಬದುಕೋಕೆ ಇಷ್ಟ ಇಲ್ಲ. ನಾನೇ ಈ ಬಾವಿ ಹಾರ್ಕೊಂಡ ಸಾಯ್ತಿದ್ದ. ಬೇಡ, ನೀವು ಸಾಯೋದು ಬೇಡ. ತಪ್ಪು ಒಪ್ಕೊಂಡ್ರಲ್ಲ ನೀವು. ನಾ ಬಿಟ್ಟಾತೆ. ನೋಡಿದ್ರಲ್ಲ ನನ್ನ ಶಕ್ತಿ ಎಂತದಂತ. ಇನ್ನಾದ್ರೂ ಭಯ ಬಿಟ್ಟು ನಿಶ್ಚಿಂತೆಯಿಂದ ಇರಿ. ಸರ್ವೇ ಜನ ಸುಖಿನೋ ಬಹುತು. ಪೊಲೀಸ್ ಈ ಪದ ಕೇಳಿದ್ರೆ ಕೆಲವು ನೀಚರಿಗೆ ಭಯ, ಅಭಿಮಾನಿಗಳಿಗೆ ಅಭಿಮಾನ, ಸಲಹೆ ಸಹಕಾರಕ್ಕೆ ಜೈಕರ ಇದ್ದೇ ಇರುತ್ತೆ ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಪೊಲೀಸ್ ಅನ್ನೋದು ಒಂದು ನಾಣ್ಯದ 2 ಮುಖ ಇದ್ದಾಗೆ. ಅಪರಾಧಿಗಳ ಪಾಲಿಗೆ ಸಿಂಹ, ನಿರಪರಾಧಿಗಳಿಗೆ ಮುಖಬೆಲೆ ತೋರಿಸುವ ನ್ಯಾಯವೇ ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟ್. ಮಲೈ ತಮ್ಮ ಮಲೈ. ಸರ, ನೀವು ನಮ್ಮ ಮಠದಲ್ಲ ಬರ್ಲೇಬೇಕಲ್ಲ. ಹತ್ರ ಇದ್ದ ಕಡೆ ಇರುವೆ, ಅನ್ಯಾಯ ನಡೆದ ಕಡೆ ಪೊಲೀಸ್ ಇರಲೇಬೇಕಲ್ಲ ಸರ. ಎಸ್, ಈ ವಠಾರದಲ್ಲಿ ಶ್ರೀಮತಿ ಆರತಿ ಕೊಲೆಯಾಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಯಾರು ಕೊಲೆ ಮಾಡಿದ್ದು ಅಂತ ಬಾಯಿ ಬಿಟ್ಟರೆ ಸರಿ, ಇಲ್ಲಾಂದ್ರೆ ಕೊಲೆಯ ಇದಕ್ಕೂ ನಂಗೆ ಯಾವುದು ಸಂಬಂಧ ಇಲ್ಲ. ಹೇಯ್, ನಿಂತ್ಕೋ. ನಿನ್ನನ್ನು ನೋಡಿದ್ರೆ ನೀನೇ ಕೊಲೆ ಮಾಡೋ ತರ ಇದ್ದೀಯ. ಸಾರ್, ಕ್ವಾರ್ಟರ್ ಹಾಕಿದ ಮೇಲೆ ನಂಗೊಂದು ನುಸಿ ಹೊಡುಕೆ ತ್ರಾಣ ಇಪ್ಪುದಿಲ್ಲ. ಅಂತದ್ರೊಳಗೆ ದಡ ಹುಲುಪುತ್ರಿ ಕಾಣಕ್ಕಿದ್ದ ಆ ಹೆಂಗಸಿನ ನಾನು ಹೊಡೆದು ಕೊಲ್ಲೋಕೆ ಆಗ್ತಾ. ಮತ್ತೆ ಯಾರು ಕೊಲೆ ಮಾಡಿದ್ದ? ನಮ್ಮ ಆರ್ತಿ ಮೇಡಮ್ ಕೊಂದಿದ್ದ ಬೇರೆ ಯಾರಲ್ಲ ಸರ್, ಇದೇ ಮಾಸ್ಟರ್. ಓ, ಈ ಕೊಲೆಗೆ ಲಾಯಕ್ ಟ್ವಿಸ್ಟ್ ಸಿಗ್ತಾ ಇತ್ತು. ಕೊಲೆ ಮಾಡೋದು ಈ ಮಾಸ್ಟರ್. ಹೌದು ಹೌದು ಹೌದು,
ನನ್ನ ಹೆಂಡತಿನ ಕೊಲೆ ಮಾಡೋದು ನಾನೇ. ಏನು ಸಿಟ್ಟಿನ ಹೊತ್ತಾಗ ಒಂದು ತಪ್ಪು ನಡೆದು ಹೋಯ್ತು. ನನಗೂ ಬದುಕೋಕೆ ಇಷ್ಟ ಇಲ್ಲ. ನನಗೆ ಶಿಕ್ಷೆ ಆಯ್ಕಾತೆ. ನನ್ನನ್ನು ಅರೆಸ್ಟ್ ಮಾಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ. ಭೂತ ಭೂತ ಆರ್ತಿ ಆರ್ತಿ, ನನ್ನ ಮೇಲಿನ ಸಿಟ್ಟಿಗೆ ಈ ಮಕ್ಕಳಿಗೆಲ್ಲ ಶಿಕ್ಷೆ ಕೊಡ್ಬೇಡ ಆರ್ತಿ, ಶಿಕ್ಷೆ ಕೊಡ್ಬೇಡ. ಶಿಕ್ಷೆನಾ? ಶಿಕ್ಷೆ ಕೊಡ್ಲಿಕ್ಕೆ ಆರ್ತಿ ಮೇಡಮ್ ಸತ್ತಿದ್ರು ತಾನೆ, ಇನ್ನೂ ಜೀವಂತಿಯಾಗೇ ಇದ್ರು. ಪಾಪ ಅವತ್ತು ಹೊಡೆದು ತಿರುಗಿ ಕಳೆದು ಸೀದೆ ಎತ್ಕೊ ಹೋಗ್ತಾ ಇದ್ರಿ. ನೀವು ಒಬ್ರು ಮನುಷ್ಯರ? ಮಾಸ್ಟ್ರೆ, ಆ ದಿವಸ ನಮ್ಮ ಇವಳು ಕಾಣದೇ ಇದ್ದಿರಿತ್ತಲ್ಲ, ನಮ್ಮ ಮೇಡಮ್ ಇದು ಹೆಣ ಬಸ್ಟಾಂಡ್ನಾಗ ಇರ್ತಿತ್ತು. ಹೌದು ಮಾಸ್ಟ್ರೆ, ಆವತ್ತಿನ ದಿನ ಸೌಂದರ್ಯ ಬಂದು ನಮ್ಮೆಲ್ಲರನ್ನು ಕರೆದಳು. ನಾವೆಲ್ಲರೂ ಸೇರಿ ಆರ್ತಿ ಮೇಡಮ್ನ ಹಾಸ್ಪಿಟ್ಲಿಗೆ ಸೇರಿಸ್ತೇವೆ. ಎಲ್ಲರೂ ನಾವು ಬಪ್ಪು ಚೂರು ಲೇಟ್ ಆಯಿರು. ಇವತ್ತು ಆರ್ತಿ ಮೇಡಮ್ ಆಸೆ ಬಿಡ್ಕಿತ್ತು ಮಾಸ್ಟ್ರೆ. ಪಾಪ ಮಾಸ್ಟ್ರೆ, ಈ ಮೇಡಮ್ ಪ್ರಜ್ಞೆ ಬಕ್ಕೆ 7 ದಿನ ಬೇಕಾಯ್ತು. ನಿಮ್ಗೊಂಚೂರು ಕನಿಕರ ಇತ್ತ ಮಾಸ್ಟ್ರೆ? ಇದೆಲ್ಲ ವಿಷಯ ನಿಮಗೆ ಗೊತ್ತಿದ್ರು ನನಗಂತ ಹೇಳಲಿಲ್ಲ. ನಾನು ಇವಳಿಲ್ಲ ಅಂದಳಿ ಹೊಕ್ಕಳ ರಾತ್ರಿ ಅಂತೆ ಇಡೀ ಊರು ತುಂಬ ಹುಡುಕಿದ್ದೆ. ನಿಮಗೆ ಗೊತ್ತಿಲ್ಲ? ಎಲ್ಲ ಮಾತು ನೀವೇ ಆಡಿ ಮುಗಿಸ್ರ, ನಾನ್ ಬಂದಿರೋದು ಯಾಕೆ? ಮಾಸ್ಟರ್, ನೀವು ಹೇಳದ್ದೆಲ್ಲ ಒಪ್ಕಂತೆ, ಆದ್ರೆ ಪೊಲೀಸ್ ಸ್ಟೇಷನಲ್ಲಿ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಅದು ಅದು ಈಗ ನಿಮ್ಮ ಮಾತಾಡು ಬಾಯಿ ಬರ್ತಿಲ್ಲಲ್ಲ ನಿಮ್ಗೆ? ಅವತ್ತು ನನ್ನ ಆ ಮಕ್ಕಳ ಹಾಸ್ಪಿಟ್ಲಲ್ಲ ಮಗಿನ ಥರ ಟ್ರೀಟ್ಮೆಂಟ್ ಮಾಡ್ರಿ. ನಾನು ಆ ಮಕ್ಕಳ ಹತ್ರ ಹೇಳಿದೆ, ನಾ ಬದುಕಿರೋ ವಿಷಯ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದೆ. ನಾನು ಹೇಳ್ದಂತೆ ಆ ಮಕ್ಕಳು ಅದೇ ರೀತಿಯಲ್ಲಿ ನಡ್ಕೊಂಡ್ರು. ಆ ಮಕ್ಕಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ರು ಸಾಲದು. ನನಗೆ ನಿಜವಾಗ್ಲೂ ನಿಮ್ಮನ್ನೆಲ್ಲ ಕಂಡ್ರೆ ಪ್ರೌಡ್ ಫೀಲ್ ಆಗ್ತೈತ. ಒಬ್ಬರ ಕಷ್ಟಕ್ಕೆ ನೀವೆಲ್ಲರೂ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ರಿಸ್ಕ್ ತಗೊಂಡು ಒದ್ದಾಡಿರಂದ್ರೆ ಯು ಆರ್ ರಿಯಲಿ ರಿಯಲಿ ಪ್ರೌಡ್ ಆಫ್ ಯು. ಬಾರಮ್ಮ ಶ್ರುತಿ ಇಲ್ಲಿ. ಹಾಯ್ ಮಾಸ್ಟ್ರೆ, ಹುಷಾರಿದ್ರಿ ಅಲ್ದ? ತಿರ್ಕೊಂಬೇಡಿ ಬರ್ರೆ. ನಾ ಯಾವ ಕಲ್ಪನೂ ಅಲ್ಲ, ನಾಗೋಲಿ ಅಲ್ಲ. ನಾ ಯಾಕೆ ಮಾಡಿದ್ದೆ? ನಾನು ಕೇರಳ ಮಂತ್ರವಾದಿ ಅಲ್ಲ ಮಾಸ್ಟರ್, ನಾನು ನಿಮ್ಮ ಬಡುಕು ಸ್ಟೂಡೆಂಟ್ ಸತ್ಯ ಮಾಸ್ಟರ್. ಹೌದಾ? ನಂದು ಒಂದು ಹಾಯ್ ಮಾಸ್ಟ್ರೆ, ನಾನು ಮಂತ್ರವಾದಿ ಅಲ್ಲ, ನಿಮ್ಮ ನೀರು. ಎಂತದೈತಲ್ಲ, ಎಂತ ಆರ್ತಿ, ನನ್ನನ್ನು ಸಿಟ್ಟಿನ ಹೊತ್ತಿಗೆ ಒಂದು ತಪ್ಪು ನಡೆದು ಹೋಯ್ತಾರ. ಆರ ಇನ್ನು ಮಾತ್ರ ನನ್ನ ಜೀವಮಾನದಾಗ ಈ ಥರ ತಪ್ಪು ಮಾಡೋದಿಲ್ಲ. ದಯವಿಟ್ಟು ಎಂತ ಮಾತಾಡ್ರಿ ಮಾರ್ರೆ? ಅವತ್ತು ನಾನೊಂದು ನಿಮ್ಮನ್ನ ಅನುಮಾನ ದೃಷ್ಟಿಯಿಂದ ಕಾಣದಿದ್ರೆ ಇವತ್ತು ಇಷ್ಟು ದೊಡ್ಡ ಕಥೆಯೇ ನಡೆದಿಲ್ಲ. ಇದೆಲ್ಲ ನಂದು ತಪ್ಪಿತ್ತು, ನನ್ನ ಕ್ಷಮಿಸಿಬಿಡಿ ಮಾಸ್ಟ್ರೆ. ಇದ್ರಾಗೆ ನಮ್ದು ತಪ್ಪಿತ್ತು ಮಾಸ್ಟ್ರೆ. ನಮ್ಮ ಗುರುಗಳನ್ನ ಕಾಣದೆ ಮನ್ಸಿ ಬಂದಂಗೆ ನಡ್ಕಂತ ಸುಮಾರು ರಗಳಿ ಕೊಡ್ತು ಮಾಸ್ಟ್ರೆ ನಿಮ್ಗೆ. ಸಾರಿ ಮಾಸ್ಟ್ರೆ. ಮಾಸ್ಟ್ರೆ ಮಾಸ್ಟ್ರೆ, ನಿಮಗೆ ಬುದ್ಧಿ ಕಲಿಸೋದ್ರೊಳಗೆ ನಾವು ಒಂದು ದೊಡ್ಡ ತಪ್ಪು ಮಾಡ್ತು ಮಾಸ್ಟ್ರೆ. ಎಂತಕ್ಕಂದ್ರೆ ಏನೂ ಗೊತ್ತಿಲ್ಲದ ನಮ್ಮ ಪಂಚಾಯತ್ ಅಧ್ಯಕ್ಷರು ಸುರೇಶ್ ಅಣ್ಣ, ಪಾಪ ಶ್ರುತಿ ಪಪ್ಪ ಬಾಬಣ್ಣ, ಇವ್ರನ್ನೆಲ್ಲ ಕರೆಸಿ ಇವ್ರಿಗೆ ನಾವು ಒಂಥರ ಅನ್ಯಾಯ ಮಾಡ್ತೇವೆ. ಅವ್ರಿಗೆ ಏನೂ ಗೊತ್ತಿಲ್ಲ. ದಯವಿಟ್ಟು ನಮ್ಮೆಲ್ಲರ ಕಡೆಯಿಂದ ನಾವು ಅವರಿಗೆ ಕ್ಷಮೆ ಕೇಳುತ್ತೆ ಮಾಸ್ಟ್ರೆ. ಇದೆಲ್ಲ ವಿಷಯ ನಿಮಗೆ ಗೊತ್ತಿದ್ರು ನಂಗೆ ಬುದ್ಧಿ ಕಲ್ಸ್ಕೊಂಡಳಿ ನೀವೆಲ್ಲ ಮಾಡೋದು ಸಮ. ಆರ ಸ್ಟೇಷನಿಗೆ
ಕಂಪ್ಲೇಂಟ್ ಕೊಟ್ಟ ಇನ್ಸ್ಪೆಕ್ಟರ್ ಯಾಕೆ ಕರ್ಸ್ರಿ ಮಾರಾಯ? ಮಾಸ್ಟ್ರ, ಪೊಲೀಸ್ ಯಾರು? ಪೊಲೀಸ್ ಇಲ್ಲ, ಯಾರು ಇಲ್ಲ. ನಾನು ನಿಮ್ಮ ಸ್ಟೂಡೆಂಟ್, ಶಾಲೆ ಕಳ್ಳ ಯೋಗಿ. ಎಂತಗ ಇದಲ್ಲ ಅಲ್ಲ, ಎಂತಗ ಇದಲ್ಲ ಸರ. ಹೋಸಲ ನಿಮ್ಗೆ ಅಪ್ರಿಬಲ್ ಮಾಡ್ತಲ್ಲ, ಹೌದು. ಅದು ಬರೀ ಟ್ರೇಲರ್ ಸರ. ಹಂಗಾರ ಇದು ರಿಯಲ್